ಎಲ್ಲ ನನ್ನ ಫ್ಯೂಚರ್ ಫೌಜಿಗಳಿಗೆ ಫ್ಯೂಚರ್ ಅಗ್ನಿವೀರರಿಗೆ ಆತ್ಮೀಯವಾದ ಸ್ವಾಗತ ಕೋರ್ತಾ ಇವತ್ತಿನ ದಿನ ನಾವು ಜಿಕೆ ಪ್ರಾಕ್ಟೀಸ್ ಸೆಟ್ ಒರಿಜಿನಲ್ ಕ್ವಶನ್ ಪೇಪರ್ ಹಿಂದಿನ ವರ್ಷ ಅಗ್ನಿವೀರ್ ಎಕ್ಸಾಮ್ ನಲ್ಲಿ ನಡೆದಂತ ಒರಿಜಿನಲ್ ಕ್ವಶನ್ ಪೇಪರ್ ಅನ್ನ ತಗೊಂಡು ಬಂದು ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳ ವಿಶ್ಲೇಷಣೆಗಳನ್ನ ಮಾಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನಮ್ಮೆಲ್ಲ ವೀಕ್ಷಕರಿಗೆ ಒಂದು ವಿವರಣೆಯನ್ನ ಕೊಡಬೇಕು, ಒಂದು ವಿಷಯವನ್ನು ತಿಳಿಸ್ಬೇಕ. ಏನಪ್ಪಾ ಅಂದ್ರ ನಮ್ಮ ಅಕಾಡೆಮಿ ಶಾರದಾ ವಿದ್ಯಾಲಯದಲ್ಲಿ ಈಗಾಗಲೇ ನಾವು ಅಗ್ನಿವೀರ್ ಬ್ಯಾಚ್ ಗಳಿಗೆ ಸಂಬಂಧಪಟ್ಟಂತೆ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚಸ್ ಗಳನ್ನ ಪ್ರಾರಂಭ ಮಾಡಿದ್ದೇವೆ. ಆಫ್ಲೈನ್ ಬಂದು ಇಲ್ಲೇ ನಮ್ಮ ತರಗತಿಯಲ್ಲಿ ಹಾಜರಾಗಿ ಯಾರ ಕ್ಲಾಸ್ ತಗೋಬೇಕಂತ ಅನ್ಕೊಂಡಿರ್ಲ ಅವರು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇಲ್ಲಿ ನೋಡ್ರಿ ನಂಬರ್, ಇಲ್ಲೇ ಮೇಲಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತ ಅದ್ರ ಜೊತೆಗೆ ಯಾರಿಗೆ ಸರ್ ನಾವು ಆಫ್ಲೈನ್ ಬರಕ್ ಆಗಲ್ಲ ಅನ್ನೋರು ಯಾರದಿರಲ್ಲ ಅವರು ಪ್ಲೇಸ್ಟೋರ್ ಅಲ್ಲಿ ಹೋಗಿ ಭರತೇಶ್ ಮೂಡಲ್ಗಿ ಅಂತ ಆ್ಯಪ್ ಇದೆ, ಭರತೇಶ್ ಮೂಡಲ್ಗಿ ಅಂತೇಳಿ ಸರ್ಚ್ ಮಾಡ್ರಿ. ಒಂದು ಆ್ಯಪ್ ಬರ್ತದ, ಆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನೀವು ನಮ್ಮ ಕೋರ್ಸಸ್ ಗಳನ್ನ ಪರ್ಚೇಸ್ ಮಾಡಬಹುದು. ಅಲ್ಲಿ ನೀವು ಆನ್ಲೈನ್ ಅಲ್ಲಿ ಅಗ್ನಿವೀರಿಗೆ ಸಂಬಂಧಪಟ್ಟಂತ ಚಾಪ್ಟರ್ ಗಳನ್ನಾಗ್ಲಿ ಅಗ್ನಿವೀರಿಗೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಗಳನ್ನ ನೀವು ಅಲ್ಲಿ ಕಲಿಬಹುದು. ಪರಿಪೂರ್ಣವಾಗಿ ಅಗ್ನಿವೀರಿಗೆ ಸಂಬಂಧಪಟ್ಟಂತ ಎಲ್ಲ ಸಿಲೆಬಸ್ ಅನ್ನು ನಾವು ಆನ್ಲೈನ್ ನಲ್ಲಿಯೂ ಸಹ ಮುಗಿಸ್ಕೊಡ್ತೇವೆ, ಮತ್ತೆ ಆಫ್ಲೈನ್ ಬಂದ್ರು ಸಹ ನಮ್ಮ ಅಕಾಡೆಮಿ ಶಾರದಾ ವಿದ್ಯಾಲಯ ಮೂಡಲಗಿಯಲ್ಲಿಯೂ ಸಹ ನಾವು ಕ್ಲಾಸಸ್ ಗಳನ್ನ ತಗೊಂಡು ಮುಗಿಸ್ಕೊಡ್ತೇವೆ. ಈಗ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡ್ರಿ, ಜಿಕೆಗೆ ಸಂಬಂಧಪಟ್ಟಂತ ಸ್ವಲ್ಪ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಒಂದನೇ ಕ್ವಶನ್ ನೋಡ್ರಿ, ಅರ್ಜುನ ಅವಾರ್ಡ್. ನೋಡ್ರಿ, ಅರ್ಜುನ ಅವಾರ್ಡ್ ಗಿವನ್ ಟು, ಅರ್ಜುನ ಅವಾರ್ಡ್ ಅನ್ನ ಯಾರಿಗೆ ಕೊಡ್ತಾರೋ ಅಂತ ಕೇಳ್ಯಾರ. ಅರ್ಜುನ ಅವಾರ್ಡ್ ಗಿವನ್ ಟು, ಅರ್ಜುನ ಅವಾರ್ಡ್ ಅನ್ನ ಯಾರಿಗೆ ಕೊಡ್ತಾರೋ ಅಂತ ಕೇಳ್ಯಾರ. ಆಪ್ಷನ್ ಗಳನ್ನ ನೋಡ್ರಿ, ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್, ಪೊಯೆಟ್ಸ್, ಸೈಂಟಿಸ್ಟ್, ಆಕ್ಟರ್ಸ್. ಆಕ್ಟರ್ಸ್ ಗಳಿಗೆ ಕೊಡುವಂತ ಅವಾರ್ಡ್ ಯಾವುದು? ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ. ಯಾವುದು? ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ. ಇನ್ನು ಸೈಂಟಿಸ್ಟ್ಗಳಿಗೆ ಯಾವ್ದು? ಇಸ್ರೋದಿಂದ ಬರ್ತದ. ಮತ್ತು ನಮ್ಮ ಯಾವುದು ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಅಂತ ಒಂದು ಕೊಡ್ತಾರ. ಹಿಂಗ ಹಲವಾರು ಪ್ರಶಸ್ತಿಗಳನ್ನ ವಿಜ್ಞಾನಿಗಳಿಗೂ ಕೊಡ್ತಾ ಬರ್ತಾರ. ಮತ್ತ ಪೊಯೆಟ್ಗಳಿಗೆ ಯಾವ್ದು ಕೊಡ್ತಾರ? ಜ್ಞಾನಪೀಠ ಪ್ರಶಸ್ತಿಗಳನ್ನ ಕೊಡ್ತಾರೋ. ಹಲವಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತ ಬರ್ತಾವು. ಹೀಗೆ ಹಲವಾರು ಪ್ರಶಸ್ತಿಗಳು ಬರ್ತಾವು. ಇಲ್ಲಿ ಕೇಳಿರುವಂತ ಅರ್ಜುನ ಪ್ರಶಸ್ತಿಯನ್ನ ಯಾರಿಗೆ ಕೊಡ್ತಾರಪ್ಪ ಅಂದ್ರ ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್, ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆ ತೋರಿಸಿದಂತ ವ್ಯಕ್ತಿಗಳಿಗೆ ಅರ್ಜುನ ಅವಾರ್ಡ್ ಅನ್ನು ಕೊಡ್ತಾರ. ಮತ್ತ ಈ ಅರ್ಜುನ ಅವಾರ್ಡ್ ಕ್ರೀಡಾ ಕ್ಷೇತ್ರದಲ್ಲಿ ಭಾರತದಲ್ಲಿ ನೀಡುವಂತ ಎರಡನೇ ಅತ್ಯುತ್ತಮ ಪ್ರಶಸ್ತಿ. ಕ್ರೀಡಾ ಕ್ಷೇತ್ರದಲ್ಲಿ ಭಾರತದಲ್ಲಿ ನೀಡುವಂತ ಎರಡನೇ ಅತ್ಯುತ್ತಮ ಪ್ರಶಸ್ತಿ ಯಾವುದು? ಅರ್ಜುನ ಪ್ರಶಸ್ತಿ. ಹಂಗಾರ ಒಂದನೇ ಅತ್ಯುತ್ತಮ ಯಾವುದು? ಅರ್ಜುನ ಪ್ರಶಸ್ತಿ. ಎರಡನೇ ಅತ್ಯುತ್ತಮ ಪ್ರಶಸ್ತಿ. ಹಂಗಾರ ಒಂದನೇ ಅತ್ಯುತ್ತಮ ಪ್ರಶಸ್ತಿ ಯಾವ್ದಂದ್ರ ನೋಡ್ರಿ, ಒಂದನೇ ಅತ್ಯುತ್ತಮ ಪ್ರಶಸ್ತಿ ಯಾವ್ದಂದ್ರ ಯಾವುದು? ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿ. ಮೊದಲೇ ಪ್ರಶಸ್ತಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರಿತಿದ್ರು. ಹಿಂದಾಡಿ ಇದಕ್ಕ ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿ ಅಂತ ಇಟ್ಟಾರ. ಮೇಜರ್ ಧ್ಯಾನ್ ಚಂದ್ರ ಯಾರು? ಹಾಕಿ ಮಾಂತ್ರಿಕ, ಭಾರತದ ಹಿಂದಿನ ಹಾಕಿ ಆಟಗಾರ. ಈ ಭಾರತದಲ್ಲಿ ನೀಡುವಂತ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಖೇಲ್ ರತ್ನ ಪ್ರಶಸ್ತಿ. ಅದನ್ನ 2024ರಾಗ ಯಾರ್ಯಾರಿಗೆ ಕೊಟ್ಟಾರ ಅಂತ ನೆನಪಿರ್ಬೇಕು. 2024 ಇತ್ತೀಚೆಗೆ 2024 ಕೊನೆಯ ವರ್ಷದಲ್ಲಿ 2024 ಕೊನೆಯ ದಿವಸ, ಕೊನೆಯ ತಿಂಗಳಲ್ಲಿ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾರ್ಯಾರು ಕೊಟ್ಟಾರ ಅಂದ್ರೆ ನೋಡ್ರಿ, ಇಲ್ಲಿ ಡಿ ಗುಕೇಶ್ 2024 ಕೊನೆಯ ಅಥವಾ 2025 ಜನವರಿ ಹಂಗೇನ್ ಥಿಂಕ್ ಮಾಡ್ರಿ. ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಾರ ಅಂತ ಕೇಳಿದ್ರ ಡಿ ಗುಕೇಶ್. ನೀವು ಹೆಂಗ್ ಕೇಳ್ತಾರಂದ್ರ ಇಲ್ಲಿ ಯಾಕೆ ಬ್ರಾಕೆಟ್ ಹಾಕಿ ಕೊಟ್ಟಿವಂದ್ರ ನಾವು ಡಿ ಗುಕೇಶ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳ್ತಾರ. ಯಾವ ಕ್ರೀಡೆ? ಚೆಸ್. ಇಲ್ಲಿ ನೋಡ್ರಿ, 2024 ಖೇಲ್ ರತ್ನ ಪ್ರಶಸ್ತಿಯನ್ನು ಯಾರ್ಯಾರು ಕೊಟ್ಟಾರು? ಡಿ ಗುಕೇಶ್, ಹರ್ಮನ್ ಪ್ರೀತ್ ಸಿಂಗ್ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದಾರ? ಹಾಕಿ. ಮನು ಬಾಕರ್ ಇವ್ರು ಎದಕ್ಕೆ ಸಂಬಂಧಪಟ್ಟಾರ? ಶೂಟಿಂಗ್. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಉತ್ತಮ ಸಾಧನೆ ಮಾಡಿದವರು ಇವರು ಮನು ಬಾಕರ್. ಇನ್ ನೋಡ್ರಿ, ಪ್ರವೀಣ್ ಕುಮಾರ್ ಪ್ಯಾರಾ
ಪ್ಯಾರಿಸ್ ಪ್ಯಾರಾ ಅಥ್ಲೆಟಿಕ್ ನಲ್ಲಿ ಇವರು ಪದಕ ಗೆದ್ದಾರ, ಚಿನ್ನದ ಪದಕ ಗೆದ್ದಾರ. ಅದಕ್ಕಾಗಿ ಈ 4 ಜನರಿಗೆ ಈ ವರ್ಷ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಖೇಲ್ ರತ್ನ ಅವಾರ್ಡ್ ಅನ್ನ ಕೊಟ್ಟಾರ. ಗೊತ್ತಿರಬೇಕು, ಖೇಲ್ ರತ್ನ ಅವಾರ್ಡ್ ಯಾವುದಕ್ಕೆ ಕೊಡ್ತಾರ? ಕ್ರೀಡಾ ಕ್ಷೇತ್ರದಲ್ಲಿ. ಅರ್ಜುನ್ ಅವಾರ್ಡ್ ಅನ್ನು ಕ್ರೀಡಾ ಕ್ಷೇತ್ರದಲ್ಲಿ ಕೊಡ್ತಾರ. ಮೊನ್ನೆ ತಾನೇ ಹಿಂದಿನ ಕ್ಲಾಸ್ ಅಲ್ಲಿ ನಾವು ದ್ರೋಣಾಚಾರ್ಯ ಅವಾರ್ಡ್ ಬಗ್ಗೆ ಮಾತಾಡಿದ್ವಿ, ಜ್ಞಾನಪೀಠ ಅವಾರ್ಡ್ ಬಗ್ಗೆ ಮಾತಾಡಿದ್ವಿ. ಹಿಂಗೆ ಯಾವ ಅವಾರ್ಡ್ಸ್ ಗಳನ್ನ ಯಾವ ಕ್ಷೇತ್ರಕ್ಕೆ ಕೊಡ್ತಾರ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಆ ಅವಾರ್ಡ್ ಗಳನ್ನ ಪಡೆದಂತವ್ರು ಯಾರು, ಇದ್ರ ಬಗ್ಗೆ ಲಕ್ಷ ಇರ್ಬೇಕು ನಿಮಗೆ. ಮುಂದೆ ನೋಡಿ 2ನೇ ಕ್ವಶನ್, ದಿ ಮೇನ್ ಸಿಟಿ ಆಫ್ ಕಾಶ್ಮೀರ ವ್ಯಾಲಿ ಈಸ್. ಕಾಶ್ಮೀರ ವ್ಯಾಲಿ ಅಂದ್ರೆ ಏನ? ಕಣಿವೆ. ವ್ಯಾಲಿ ಅಂದ್ರೆ ಏನ? ಕಣಿವೆ. ಕಾಶ್ಮೀರ ಕಣಿವೆಗೆ ಸಂಬಂಧಿಸಿದಂತ ಪ್ರಮುಖ ನಗರ. ಕಾಶ್ಮೀರ ಕಣಿವೆಗೆ ಸಂಬಂಧಿಸಿದ ಪ್ರಮುಖ ನಗರ ಯಾವ್ದು ಇಲ್ಲಿ ಕೊಟ್ರು? ಆಪ್ಷನ್ ದಾಗ ಅಂದಂಗದ ನೋಡ್ರಿ, ಪಠಾನ್ಕೋಟ್, ಶ್ರೀನಗರ್, ಕುಪಾವರ್, ನನ್ ಆಫ್ ದಿಸ್ ಅಂತ ಕೊಟ್ಟಾರ. ಈ ನನ್ ಆಫ್ ದಿಸ್ ಅಂತೂ ಅಲ್ಲ. ಈ 3 ಊರೊಳಗ ಕಾಶ್ಮೀರ ಕಣಿವೆಗೆ ಸಂಬಂಧಿಸಿದಂತ ನೀವು ಹಿಂದಿ ಒಳಗೆ ನೋಡಿರ್ತೀರಿ, ಕಾಶ್ಮೀರ್ ಘಾಟಿ ಕಿ ಸಿಟಿ, ಕಾಶ್ಮೀರ್ ಘಾಟಿ ಕಿ ನಗರಿ ಹಂಗೆಲ್ಲ ಅಂತಿರ್ತಾರ ಹಿಂದಿ ಒಳಗೆ. ಅಲ್ಲಿ ಇಲ್ಲಿ ಪಿಕ್ಚರ್ ಡೈಲಾಗ್ ಒಳಗೆ ಕೇಳಿರ್ತೀರಿ. ಈಗ ಇಲ್ಲಿ ಏನ? ದಿ ಮೇನ್ ಸಿಟಿ ಆಫ್ ಕಾಶ್ಮೀರ ವ್ಯಾಲಿ, ಕಾಶ್ಮೀರ ಕಣಿವೆಗೆ ಸಂಬಂಧಿಸಿದಂತ ಮುಖ್ಯ ನಗರ ಯಾವ್ದು ಕೇಳಾರು? ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರ ಕಾಶ್ಮೀರ ವ್ಯಾಲಿಗೆ ಸಂಬಂಧಿಸಿದಂತ ಮುಖ್ಯ ನಗರ. ಇಲ್ಲಿ ಸರಿಯಾದ ಆನ್ಸರ್ ಯಾವ್ದ? ಆಪ್ಷನ್ 2 ಶ್ರೀನಗರ. ಜಮ್ಮು ಕಾಶ್ಮೀರದ ರಾಜಧಾನಿ ಯಾವುದು? ಶ್ರೀನಗರ. ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ಅಸೆಂಬ್ಲಿ ಎಲೆಕ್ಷನ್ ನಡೀತು. ಅಲ್ಲಿ ಹೊಸ ಮುಖ್ಯಮಂತ್ರಿ ಬಂದಾರ. ಅವ್ರ ಹೆಸರು ನೆನಪಿಡಬೇಕು. ಯಾರು? ಓಮರ್ ಅಬ್ದುಲ್ಲಾ. ಓಮರ್ ಅಬ್ದುಲ್ಲಾ ಅನ್ನೋರು ಹೊಸ ಮುಖ್ಯಮಂತ್ರಿ ಬಂದಾರ. ಎಲ್ಲಿ? ಜಮ್ಮು ಕಾಶ್ಮೀರದಲ್ಲಿ. ಅವ್ರ ಹೆಸರು ನೀವು ನೆನಪಿಟ್ಕೋಬೇಕು. ಹರಿಯಾಣದೊಳಗೆ ಹೊಸ ಮುಖ್ಯಮಂತ್ರಿ ಬಂದಾರ, ಜಾರ್ಖಂಡ್ ಒಳಗೆ ಹೊಸ ಮುಖ್ಯಮಂತ್ರಿ ಬಂದಾರ, ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಹೊಸ ಮುಖ್ಯಮಂತ್ರಿ ಬಂದಾರ. ಕೇಳ್ತಾರ, ಯಾಕಂದ್ರ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅವಾಗ ಎಲೆಕ್ಷನ್ ನಡೆದಂತ ರಾಜ್ಯಗಳಲ್ಲಿ ಯಾರ್ಯಾರ ಮುಖ್ಯಮಂತ್ರಿ ಆದ್ರು ಅನ್ನೋದನ್ನ ಕೆಲವೊಂದು ಶಿಫ್ಟಿಗೆ ಬಂದಾವ. ಅದಕ್ಕಾಗಿ ಇವುಗಳ ಬಗ್ಗೆ ಒತ್ತಿ ಹೇಳೋದು ನಾವು. ಇವುಗಳನ್ನ ನೋಟ್ ಮಾಡಿ ಇಟ್ಕೋರಿ. ಮುಂದಿನ ಪ್ರಶ್ನೆ ಹೋಗೋಣ. ಇದು ಸಂಬಂಧಪಟ್ಟಂತ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆ ಏನಂದ್ರ, ವಿಚ್ ಈಸ್ ನೋನ್ ಆಸ್ ದ ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್. ಮಧ್ಯರಾತ್ರಿ ಸೂರ್ಯೋದಯದ ನಾಡು. ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ಅಂದ್ರೇನ? ಮಧ್ಯರಾತ್ರಿ ಸೂರ್ಯೋದಯದ ನಾಡು ಅಂತೇಳಿ ಯಾವ್ದಕ್ ಕರೀತಾರ? ಆಪ್ಷನ್ ಗಳನ್ನ ನೋಡ್ರಿ, ಜಪಾನ್, ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ನನ್ ಆಫ್ ದಿಸ್. ಜಪಾನ್, ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ನನ್ ಆಫ್ ದಿಸ್. ನನ್ ಆಫ್ ದಿಸ್ ಅಂತೂ ಅಲ್ಲ. ಇಲ್ಲೇನ್ ಕೇಳ್ಯಾರ? ಮಧ್ಯರಾತ್ರಿ ಸೂರ್ಯೋದಯದ ಅಂದ್ರ ಮಧ್ಯರಾತ್ರಿ ಸೂರ್ಯನಿರುವ ನಾಡು. ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ಅಂದ್ರೇನ? ಮಧ್ಯರಾತ್ರಿ ಸೂರ್ಯನಿರುವ ನಾಡು. ಸರಿಯಾದ ಉತ್ತರ ಏನಪ್ಪಾ ಅಂದ್ರ ನಾರ್ವೆ. ನಾರ್ವೆ ದೇಶಕ್ಕ ಮಧ್ಯರಾತ್ರಿ ಸೂರ್ಯನಿರುವ ನಾಡು ಅಂತ ಕರೀತಾರ. ಮಧ್ಯರಾತ್ರಿ ಸೂರ್ಯನಿರುವ ನಾಡು ಅಂತ ಕರೀತಾರೆ. ಯಾವ್ದಕ್ಕ? ನಾರ್ವೆ ದೇಶಕ್ಕೆ. ಇದಕ್ಕೆ ಸಂಬಂಧಪಟ್ಟಂಗ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಅದ ನೋಡ್ರಿ. ಲ್ಯಾಂಡ್ ಆಫ್ ಸನ್ರೈಸ್ ಕಂಟ್ರಿ, ಸೂರ್ಯೋದಯದ ದೇಶ ಯಾವ್ದು ಅಂತ ಕೇಳ್ತಾರ. ಸೂರ್ಯೋದಯದ ದೇಶ ಯಾವ್ದಪ್ಪ ಅಂದ್ರೆ ಜಪಾನ್. ಹಂಗಾರ ಭಾರತಕ್ಕೆ ಬರ್ರಿ. ಲ್ಯಾಂಡ್ ಆಫ್ ಸನ್ರೈಸ್ ಸ್ಟೇಟ್ ಇನ್ ಇಂಡಿಯಾ. ಸೂರ್ಯ ಉದಯಿಸುವಂತ ರಾಜ್ಯ ಯಾವ್ದು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯ ಯಾವ ರಾಜ್ಯಕ್ಕೆ ಬರ್ತಾನಂದ್ರೆ ಯಾವ ರಾಜ್ಯದಲ್ಲಿ ಮೊದಲಿಗೆ ಸೂರ್ಯ ಉದಯಿಸ್ತಾನ ಅಂತ ಕೇಳ್ತಾರ. ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಈ ಮುಂದಿಂದಕ್ಕ ಇಲ್ಲೊಂದು ಕೆಳಗ್ ಪಾಯಿಂಟ್ ಹಾಕೇನಿ, ಅದಕ್ಕೆ ನೀವ ಕಮೆಂಟ್ ಮಾಡಬೇಕು. ಆನ್ಸರ್ ಅನ್ನ ನೀವ ಕಮೆಂಟ್ ಮಾಡಬೇಕು. ಏನಂದ್ರ ಲ್ಯಾಂಡ್ ಆಫ್ ಸನ್ಸೆಟ್ ಇನ್ ಇಂಡಿಯಾ. ಹೆಂಗ ಲ್ಯಾಂಡ್ ಆಫ್ ಸನ್ರೈಸ್ ಇನ್ ಇಂಡಿಯಾ ಯಾವ್ದ? ಅರುಣಾಚಲ ಪ್ರದೇಶ. ಹಂಗ ಲ್ಯಾಂಡ್ ಆಫ್ ಸನ್ಸೆಟ್ ಇನ್ ಇಂಡಿಯಾ ಅಂದ್ರೆ ಯಾವ್ದ? ಕ್ವಶನ್ ಮಾರ್ಕ್ ಹಾಕೇನಿ, ನೀವ ಕಮೆಂಟ್ ಮಾಡಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಸತ್ಯಮೇವ ಜಯತೆ ಹ್ಯಾಸ್ ಬೀನ್ ಟೇಕನ್ ಫ್ರಮ್. ಸತ್ಯಮೇವ ಜಯತೆ ಹ್ಯಾಸ್ ಬೀನ್ ಟೇಕನ್ ಫ್ರಮ್. ನಮ್ಮ ರಾಷ್ಟ್ರ ಲಾಂಛನದಲ್ಲಿ, 4 ಮುಖದ ಸಿಂಹದ ರಾಷ್ಟ್ರ ಲಾಂಛನದಲ್ಲಿ ಸತ್ಯಮೇವ ಜಯತೆ ಅನ್ನುವಂಥದ್ದು. ನೀವೆಲ್ಲರ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ಅಥವಾ ಗೌರ್ಮೆಂಟ್ ಆಫೀಸ್ಗೆ ಹೋದ್ರೆ ನೋಡಿರ್ತೀರಿ. ಸತ್ಯಮೇವ ಜಯತೆ ಅನ್ನುವಂತ ಒಂದು ವಾಕ್ಯವನ್ನ ಬರ್ದಿರ್ತಾರ. ಅಲ್ಲಿ ಒಂದು ಪದ ಏನು ಸೆಂಟೆನ್ಸ್ ಅನ್ನ ಬರ್ದಿರ್ತಾರ. ಸತ್ಯಮೇವ ಜಯತೆ 2 ಪದಗಳ ಒಂದು ಸೆಂಟೆನ್ಸ್ ಅನ್ನ ಬರ್ದಿರ್ತಾರ. ಸತ್ಯಮೇವ ಜಯತೆ ಅನ್ನೋದನ್ನ ಎಲ್ಲಿಂದ ತಗೊಂಡಿವಪ್ಪ ನಾವು? ಸತ್ಯಮೇವ ಜಯತೆಯನ್ನ ಎಲ್ಲಿಂದ ತಗೊಂಡಿವಿ ಅನ್ನೋದು ನೋಡ್ತಾ ಹೋದಾಗ ಆಪ್ಷನ್ ಗಳನ್ನ ನೋಡ್ರಿ. ಮಂಡೂಕ ಉಪನಿಷತ್, ಋಗ್ವೇದ,
ನಾಟ್ಯಸೂತ್ರ, ಸಾಮವೇದ. ಸಾಮವೇದವನ್ನ ನಮ್ಮಲ್ಲಿ ಥಿಯರಿ ಕ್ಲಾಸ್ ಒಳಗೆ ಬಾರಿ ಮಾಡಿದ್ರು. ಸಾಮವೇದ, ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ ಇವೆಲ್ಲದರ ಬಗ್ಗೆ ಭಾರಿ ಥಿಯರಿ ಕ್ಲಾಸ್ ಮಾಡಿವಿ. ಆಸಕ್ತ ವ್ಯಕ್ತಿಗಳು ಆ್ಯಪ್ ಅನ್ನು ಪರ್ಚೇಸ್ ಮಾಡ್ರಿ, ಇಲ್ಲ ನಮ್ಮಲ್ಲಿ ಯಾವ್ದಾದ್ರು ಬರ್ರಿ. ಇರ್ಲಿ ಅದನ್ನ ಬಿಡ್ರಿ. ಈಗ ಸಾಮವೇದ ಸಂಗೀತದ ವೇದ. ಋಗ್ವೇದ ಮೊಟ್ಟ ಮೊದಲಿಗೆ ರಚನೆಯಾದ ವೇದ, ಅತಿ ಓಲ್ಡೆಸ್ಟ್ ವೇದ. ಋಗ್ವೇದದ ಕಾಲದಾಗ ಜನರು ಹೆಂಗಿದ್ರು, ಬರ್ಬರ್ತ ಮುಂದಿನ ವೇದಗಳ ಕಾಲದಾಗ ಜನರು ಹೆಂಗಾದ್ರು, ಋಗ್ವೇದದ ಕಾಲದಾಗ ಹೆಂಗಿದ್ರು, ಮುಂದಿನ ವೇದಗಳ ಕಾಲದಾಗ ಹೆಂಗಾದ್ರು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನ ಡೀಪ್ ಆಗಿ ಮಾಡ್ಬೇಕು. ಆದ್ರೆ ಇಲ್ಲೇನು ಬೇಡದು ನೋಡ್ರಿ. ಸತ್ಯಮೇವ ಜಯತಿ ಹ್ಯಾಸ್ ಬೀನ್ ಟೇಕನ್ ಫ್ರಮ್. ಸತ್ಯಮೇವ ಜಯತಿಯನ್ನ ಎಲ್ಲಿಂದ ತಗೊಂಡ್ರು ಅಂದ್ರ ಮಂಡೂಕ ಉಪನಿಷತ್ತಿಂದ ಪಡ್ಕೊಂಡ್ರು. ಯಾವ ಉಪನಿಷತ್ತಿಂದ ಸತ್ಯಮೇವ ಜಯತಿಯನ್ನ ಪಡೆದ್ರು? ಸತ್ಯಮೇವ ಜಯತಿ ಪದವನ್ನ ಯಾವ ಉಪನಿಷತ್ತಿಂದ ಪಡೆದ್ರಪ್ಪ ಅಂದ್ರ ಮಂಡೂಕ ಉಪನಿಷತ್. ಇದನ್ನ ಬಹಳ ಸತಿ ಕೇಳ್ಯಾರ. ಕರ್ನಾಟಕದಲ್ಲಿ ನಡೆಯುವಂತ ಎಕ್ಸಾಮ್ಗಳಲ್ಲೂ ಕೇಳ್ಯಾರ. ಸೆಂಟ್ರಲ್ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ನಡೆಸುವಂತ ಎಕ್ಸಾಮ್ಗಳಲ್ಲಿ ಜಾಸ್ತಿ ಕೇಳ್ಯಾರ. ಒಟ್ಟು ಉಪನಿಷತ್ತುಗಳು ಎಷ್ಟು ಅಂದ್ರೆ, ಉಪನಿಷತ್ ಅಂದ್ರೆ ಏನು, ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಮೀನಿಂಗ್ ಆಫ್ ಉಪನಿಷತ್. ಉಪನಿಷತ್ ಅಂದ್ರೆ ಏನ? ಸಿಟ್ಟಿಂಗ್ ನಿಯರ್ ಅ ಟೀಚರ್, ಗುರುವಿನ ಬಳಿ ಕುಳಿತುಕೋ. ಉಪನಿಷತ್ ಅಂದ್ರೆ ಏನ? ಗುರುವಿನ ಬಳಿ ಕುಳಿತುಕೋ. ಏನ? ಗುರುವಿನ ಬಳಿ ಕುಳಿತುಕೋ. ಟೋಟಲ್ 8 ಉಪನಿಷತ್ತುಗಳದಾವು? 108. ನೋಡ್ರಿ ನೆನಪಿರ್ಬೇಕ. ಟೋಟಲ್ ಉಪನಿಷತ್ತುಗಳು ಎಟ್ಟದಾವು? 108. ಮೀನಿಂಗ್ ಆಫ್ ಉಪನಿಷತ್ತ ಗುರುವಿನ ಬಳಿ ಕುಳಿತುಕೋ, ಸಿಟ್ಟಿಂಗ್ ನಿಯರ್ ಟೀಚರ್. ಮುಂದಿನ ಪ್ರಶ್ನೆ ಹೋಗೋಣ. ಚಿಲ್ಕಾ ಲೇಕ್ ಈಸ್ ಸಚುವೇಟೆಡ್ ಇನ್. ಚಿಲ್ಕಾ ಲೇಕ್ ಎಲ್ಲಿ ಐತಿಪ್ಪ? ಚಿಲ್ಕಾ ಸರೋವರ ಎಲ್ಲಿ ಐತಿ ಅಂತ ಕೇಳ್ಯಾರ. ಯಾವ ರಾಜ್ಯದೊಳಗೆ ಐತಿ ಚಿಲ್ಕಾ ಸರೋವರ ಅಂತ ಹೇಳಿ? ಆಪ್ಷನ್ ಗಳನ್ನ ನೋಡ್ರಿ. ಒರಿಸ್ಸಾ, ಬಿಹಾರ, ಮಧ್ಯಪ್ರದೇಶ, ನನ್ ಆಫ್ ದಿಸ್. ಒರಿಸ್ಸಾ, ಬಿಹಾರ, ಮಧ್ಯಪ್ರದೇಶ, ನನ್ ಆಫ್ ದಿಸ್. ಸರಿಯಾದ ಉತ್ತರ ಇಲ್ಲಿ ಒರಿಸ್ಸಾ ರಾಜ್ಯದೊಳಗೆ ಚಿಲ್ಕಾ ಸರೋವರ ಐತಿ. ಅತಿ ಹೆಚ್ಚು ಕಬ್ಬಿಣದ ಅದಿರನ್ನ ಉತ್ಪಾದನೆ ಮಾಡುವ ರಾಜ್ಯ ಒರಿಸ್ಸಾ. ಆ ಒರಿಸ್ಸಾ ರಾಜ್ಯದೊಳಗ ಚಿಲ್ಕಾ ಚಿಲ್ಕಾ ಸರೋವರ ಐತಿ. ಚಿಲ್ಕಾ ಏನ್ ಲೇಕ್ ಐತಿ, ಚಿಲ್ಕಾ ಲೇಕ್ ಐತಿ. ಮತ್ತ ಇನ್ನೊಂದು ಸ್ವಲ್ಪ ಲೇಕ್ಗಳನ್ನು ಕೊಟ್ಟೆನ ಇಲ್ಲಿ ಮುಂದಿನ ಸ್ಲೈಡ್ ಒಳಗ. ಯಾವ ಲೇಕ್ ಯಾವ ರಾಜ್ಯದೊಳಗ ಅದಾವ ಅದ್ರ ಬಗ್ಗೆ ನೀವು ನೋಟ್ಸ್ ಮಾಡಿ ಇಟ್ಕೊಡ್ರಿ, ಕರೆಕ್ಟ್ ಆಗಿ ಫಾಲೋ ಮಾಡ್ರಿ. ನೋಡ್ರಿ, ಸಾಂಬಾರ್ ಸರೋವರ ಎಲ್ಲಿದ? ರಾಜಸ್ಥಾನದೊಳಗದ. ಉಲಾರ್ ಸರೋವರ ಎಲ್ಲಿದ? ಜಮ್ಮು ಮತ್ತು ಕಾಶ್ಮೀರದೊಳಗದ. ವೆಂಬನಾಡು ಸರೋವರ ಕೇರಳದೊಳಗದ. ಲೂನಾರ್ ಸರೋವರ ಮಹಾರಾಷ್ಟ್ರದೊಳಗದ. ನೋಡ್ರಿ, ಸಾಂಬಾರ್ ಸರೋವರ ರಾಜಸ್ಥಾನದಾಗ ಐತಿ. ಉಲಾರ್ ಸರೋವರ ಜಮ್ಮು ಮತ್ತು ಕಾಶ್ಮೀರದೊಳಗದ. ವೆಂಬನಾಡು ಸರೋವರ ಕೇರಳದೊಳಗದ. ಲೂನಾರ್ ಸರೋವರ ಮಹಾರಾಷ್ಟ್ರದೊಳಗದ. ಲೂನಾರ್ ಸರೋವರ ಮಹಾರಾಷ್ಟ್ರದೊಳಗದ. ಮುಂದಿನ ಪ್ರಶ್ನೆ ಹೋಗೋಣ. ಕ್ಯಾಪಿಟಲ್ ಸಿಟಿ ಆಫ್ ಮಿಜೋರಾಂ. ನಾನು ನಿಮಗೆ ಬಹಳ ಸತಿ ಹೇಳೀನಿ, ರಾಜ್ಯಗಳ ರಾಜಧಾನಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಗಳು ಇವುಗಳ ಬಗ್ಗೆ ನಿಮಗೆ ಜ್ಞಾನ ಇರಲೇಬೇಕು, ಕಂಪಲ್ಸರಿ. ಅದನ್ನ ಕೇಳ್ಯಾರ ನೋಡ್ರಿ. ಕ್ಯಾಪಿಟಲ್ ಸಿಟಿ ಆಫ್ ಮಿಜೋರಾಂ. ಸರಿಯಾದ ಉತ್ತರ ನೋಡ್ರಿ ಇಲ್ಲಿ ಆಪ್ಷನ್ ಸಿ, ಇಂಪಾಲ, ಶಿಲ್ಲಾಂಗ, ಐಜ್ವಾಲ್. ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಐಜ್ವಾಲ್. ನೋಡ್ರಿ, ಶಿಲ್ಲಾಂಗ, ಇಂಪಾಲ ಇವು ಒಂದೆರಡು ರಾಜ್ಯಗಳ ಬೇರೆ ಬೇರೆ ರಾಜ್ಯಗಳ ರಾಜಧಾನಿಗಳ. ನಿಮಗೆ ಹೆಚ್ಚಾಗಿ ನಮ್ಮ ದಕ್ಷಿಣ ಭಾರತದಲ್ಲಿರುವಂತಹ ರಾಜ್ಯಗಳ ರಾಜಧಾನಿಗಳು ನಿಮ್ಗೆಲ್ಲ ಗೊತ್ತಿರತ್ತಾವ. ಹೆಚ್ಚಾಗಿ ಕೇಳುದು ಪೂರ್ವ ಭಾರತದಲ್ಲಿ ಏನು ಬರ್ತಾವಲ್ಲ ಇವು: ಸಿಕ್ಕಿಂ, ಅರುಣಾಚಲ ಪ್ರದೇಶ, ಅಸ್ಸಾಂ, ತ್ರಿಪುರಾ, ಮಿಜೋರಾಂ, ನಾಗಾಲ್ಯಾಂಡ್ ಇಂಥವೇನು ಬರ್ತಾವಲ್ಲ ಅಲ್ಲಿವು, ಮತ್ತು ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶ, ಹರಿಯಾಣ, ಪಂಜಾಬ ಅಂತ ರಾಜ್ಯಗಳ ರಾಜಧಾನಿಗಳನ್ನ ಹೆಚ್ಚಾಗಿ ಕೇಳ್ತಾನ. ರಾಜ್ಯಗಳ ರಾಜಧಾನಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಗಳ ಬಗ್ಗೆ ನಿಮ್ಗೆ ಲಕ್ಷ ಇರಬೇಕು. ನೀವು ಒಂದ್ ಕಡೆ ನೋಟ್ಸ್ ಮಾಡಿ ಇಟ್ಕೋಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಬಿಹು ಈಸ್ ದಿ ಟ್ರೆಡಿಷನಲ್ ಡ್ಯಾನ್ಸ್ ಆಫ್. ಬಿಹು ಅನ್ನೋದು ಒಂದು ಸಾಂಪ್ರದಾಯಿಕ ನೃತ್ಯ ಡ್ಯಾನ್ಸ್. ಯಾವ ರಾಜ್ಯದ್ದು? ಬಿಹು ಅನ್ನೋದು ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ಡ್ಯಾನ್ಸ್ ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ ಇಲ್ಲಿ ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ನನ್ ಆಫ್ ದಿಸ್. ಇವುಗಳಲ್ಲಿ ಸರಿಯಾದ ನೀವು ನೋಡಿರ್ತೀರಿ ಗಾರ್ಬಾ, ದಾಂಡಿಯಾ ಅಂತ ಹೇಳಿ ಡ್ಯಾನ್ಸ್ ನೋಡ್ತೀರಿ. ನೀವು ದಸರಾ ಇದ್ದಾಗೋದು, ನವರಾತ್ರಿ ಇದ್ದಾಗೋದು ಮಾಡ್ತಾರಲ್ಲ ಗಾರ್ಬಾ, ದಾಂಡಿಯಾ ಅಂತ ಹೇಳಿ. ಹಂಗ ಇಲ್ಲಿ ಬಿಹು ಅನ್ನುವಂತ ಡ್ಯಾನ್ಸ್ ಯಾವ ರಾಜ್ಯದ್ದು ಅಂತ ಕೇಳ್ಯಾರ ಇಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಬಿ
ಅಸ್ಸಾಂ. ಬಿಹು ಅನ್ನೋದು ಅಸ್ಸಾಂ ರಾಜ್ಯದ ಡ್ಯಾನ್ಸ್ ಸಾಂಪ್ರದಾಯಿಕ ನೃತ್ಯ. ಮತ್ತ ಇಲ್ಲಿ ಸ್ವಲ್ಪ ರಾಜ್ಯದ ಸಾಂಪ್ರದಾಯಿಕ ನೃತ್ಯಗಳನ್ನ ನಾವು ಕೊಟ್ಟಿವಿ ನೋಡ್ರಿ. ಇಲ್ಲಿ ಆಂಧ್ರ ಪ್ರದೇಶದ ಯಾವುದು ಕುಮ್ಮಿ, ಗುಜರಾತದ್ದು ಗಾರ್ಬಾ. ಗಾರ್ಬಾ ಮಾಡ್ತಿರಲ್ಲ ನೀವು, ಗಾರ್ಬಾ ದಾಂಡಿಯಾ ಅಂತೇಳಿ. ನಮ್ಮ ಕರ್ನಾಟಕದ ನೋಡ್ರಿ ಯಕ್ಷಗಾನ. ಕಾಂತಾರ ಪಿಕ್ಚರ್ ನೋಡಿರಲ್ಲ, ಪಂಜುರ್ಲಿ ಅನ್ನುವಂತ ದೈವವನ್ನ ಆರಾಧನೆ ಮಾಡ್ತಾರಲ್ಲ, ಅಂತ ಒಂದು ನೀವು ನೋಡಿರ್ತೀರಿ ಯಕ್ಷಗಾನದ ಬಗ್ಗೆ ಹೆಚ್ಚಾಗಿ. ನಮ್ಮ ಕರ್ನಾಟಕದ ಮಂಗಳೂರು ಮತ್ತು ಉಡುಪಿಯಲ್ಲಿ ಹೆಚ್ಚಾಗಿ ಕಂಡು ಬರ್ತಾವ. ಮತ್ತೆ ಕೇರಳ ರಾಜ್ಯದ ಸ್ವಲ್ಪ ಭಾಗಗಳಲ್ಲಿ ದೈವಾರಾಧನೆ ಕಂಡು ಬರ್ತದ. ಎಲ್ಲಿ ದೈವಾರಾಧನೆಯನ್ನ ಇವರು ಯಕ್ಷಗಾನದ ಮೂಲಕ ಮಾಡ್ತಾರ. ಮತ್ತೆ ಇಡೀ ರಾಮಾಯಣ ಮಹಾಭಾರತ ಅಂತ ಪೌರಾಣಿಕ ನಾಟಕಗಳನ್ನ ತಮ್ಮ ಯಕ್ಷಗಾನದ ಸಂಸ್ಕೃತಿಯ ಮೂಲಕ ಜನರಿಗೆ ತಿಳಿಸ್ತಾರೆ ಅವರು. ಯಕ್ಷಗಾನ ಎಲ್ಲಿ? ಕರ್ನಾಟಕದಾಗ. ಉತ್ತರ ಪ್ರದೇಶದಾಗ ಕಥಕ್ ನೋಡ್ರಿ. ಈ ಕಥಕ್ನ ಬಗ್ಗೆ ಹೆಚ್ಚಾಗಿ ಕೆಲವೊಂದ್ ಕಡೆ ಇಡೀ ಉತ್ತರ ಭಾರತದ ಕೊಟ್ಟಿರ್ತಾರ, ಕೆಲವೊಂದ್ ಕಡೆ ಬರೀ ಉತ್ತರ ಪ್ರದೇಶದ ಕೊಟ್ಟಿರ್ತಾರ. ಪಂಡಿತ್ ಬಿರ್ಜು ಮಹಾರಾಜ್ ಹತ್ರ ಬರ್ತಾರ ಒಬ್ರು. ಅವ್ರು ಕಥಕ್ಕಲ್ಲಿ ಬಹಳ ಫೇಮಸ್ ಹೊಂದಿದ್ರು. ಇನ್ನು ಕೇರಳ ರಾಜ್ಯದೊಳಗೆ ಕಥಕ್ಕಲಿ. ಹೀಗೆ ಯಾವ ರಾಜ್ಯದಲ್ಲಿ ಯಾವ ನೃತ್ಯವನ್ನ, ಯಾವ ಡ್ಯಾನ್ಸ್ ಫೇಮಸ್ ಅನ್ನೋದ್ರ ಬಗ್ಗೆ ನಿಮ್ಗೆ ಲಕ್ಷ್ಯ ಇರಬೇಕು. ಮುಂದಿನ ಪ್ರಶ್ನೆ, ಲಂಡನ್ ಈಸ್ ಸಿಚುವೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ವಿಚ್ ರಿವರ್ ಅಂದಂಗಿದ್ರ ಯಾವ ನದಿಯ ದಂಡೆಯಲ್ಲಿ ಲಂಡನ್ ನಗರ ಐತಿ? ಯಾವ ನದಿಯ ದಂಡೆಯಲ್ಲಿ ಲಂಡನ್ ನಗರ ಐತಿ? ನಮ್ ಬೆಂಗಳೂರು ನಗರ ವೃಷಭಾವತಿ ನದಿಯ ದಂಡೆ ಒಳಗದ. ಹಂಗೆ ಆಗ್ರಾ ನಗರ ಯಮುನಾ ನದಿಯ ದಂಡಿ ಒಳಗದ, ದೆಹಲಿ ನಗರ ಯಮುನಾ ನದಿಯ ದಂಡಿ ಒಳಗದ, ಅಯೋಧ್ಯ ನಗರ ಸರಿಯೂ ನದಿ ದಂಡಿ ಒಳಗದ. ಹಿಂಗೆ ಯಾವ ನಗರ ಯಾವ ನದಿಯ ದಂಡಿ ಒಳಗದ ಅನ್ನೋ ಲಕ್ಷ್ಯ ಇರಬೇಕು. ಆಪ್ಷನ್ಗಳನ್ನ ನೋಡ್ರಿ. ಇಲ್ಲಿ ಕೇಳಿದ್ದೇನ, ಲಂಡನ್ ನಗರ ಯಾವ ನದಿ ದಂಡಿ ಮೇಲೆ ಐತಿ ಅಂತ ಕೇಳೋಣ. ಆಪ್ಷನ್ ನೋಡ್ರಿ, ಜೇಮ್ಸ್ ಬಾಂಡ್ ಅಲ್ಲ, ಟೇಮ್ಸ್ ಅತ್ತ, ಮತ್ ಹೇಮ್ಸ್ ಅತ್ತ. ಆಪ್ಷನ್ ಡಿ ಟೇಮ್ಸ್ ಅತ್ತ ನೋಡ್ರಿ. ಜೇಮ್ಸ, ಟೇಮ್ಸ, ಹೇಮ್ಸ, ಥೇಮ್ಸ. ಎಷ್ಟು ಚಂದ ಕೊಟ್ಟ ನೋಡ್ರಿ ಆಪ್ಷನ್. ಜೇಮ್ಸ, ಟೇಮ್ಸ, ಹೇಮ್ಸ, ಥೇಮ್ಸ. ಸರಿಯಾದ ಉತ್ತರ ನೀವೇನ್ ಮಾಡ್ತೀರ, ಆಪ್ಷನ್ ನೋಡಿದ ಕೂಡಲೇ ಕನ್ಫ್ಯೂಸ್ ಆಗಿ ಬ್ಯಾರದ್ ಹಾಕಿ ಬರ್ತೀರಿ. ಹಿಂಗ ಕನ್ಫ್ಯೂಸ್ ಮಾಡಾಕ ಕೆಲವೊಂದು ಕ್ವಶನ್ ಅನ್ನ ಹಿಂಗ ಕೇಳಿರ್ತಾನ. ಆಪ್ಷನ್ಗಳನ್ನ ಸ್ಪೆಲ್ಲಿಂಗ್ ಅಷ್ಟ ಸ್ವಲ್ಪ ಮಿಸ್ಟೇಕ್ ಮಾಡಿ ಕೊಟ್ಟಿರ್ತಾನ. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ, ಲಂಡನ್ ಈಸ್ ಸಿಚುವೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ಥೇಮ್ಸ್ ನದಿ. THAMES. ನೀವೇನ್ ಮಾಡ್ತೀರಿ, ಥೇಮ್ಸ್ ಅಂತ ಓದಿ ಥೇಮ್ಸ್ ಹಾಕಿ ಬರ್ತೀರಲ್ಲಿ, TAMES. ಅದಕ್ಕ ಸ್ಪೆಲ್ಲಿಂಗ್ ಅನ್ನ ಸರಿಯಾಗಿ ನೋಡ್ಕೋಬೇಕು. ಬಾಳ ಸತ್ಯ ಓದಿದ್ರ ನಿಮಗ್ ನೆನಪು ಬರ್ತಾವ. ಇಲ್ಲಾಂದ್ರೆ ಟಿ ಕಾಣಿತಂದ್ರ ಸುಮ್ ರೈಟ್ ಹಾಕಿ ಬರ್ತೀರಿ ನೀವು. ನೋಡ್ರಿ ಇಲ್ಲಿ ಮತ್ ಜಗತ್ತಿನ ಪ್ರಮುಖ ನದಿಗಳು, ಜಗತ್ತಿನ ಪ್ರಮುಖ ನಗರಗಳು ಯಾವ ನದಿಯ ದಂಡಿಯೊಳಗದಾವ ಅನ್ನೋದು ಸ್ವಲ್ಪ ಕೊಟ್ಟೇನಿ. ಬರ್ಲಿನ್, ಇದು ಥೇಮ್ಸ್ ನದಿ ದಂಡಿ ಮೇಲೆ ಐತಿ. ರೋಮ್, ಟೀಬರ್ ನದಿ ದಂಡಿ ಮೇಲೆ ಐತಿ. ಪ್ಯಾರಿಸ್, ಸೈನ್ಯ ನದಿ, ಸಾರಿ ಇದು ಬರ್ಲಿನ್, ಇದು ಇನ್ಫಾರ್ಮೇಶನ್ ರಾಂಗ್ ಅದ. ಪ್ಯಾರಿಸ್ ಸೈನ್ಯ ನದಿ ದಂಡಿ ಮೇಲೆ ಐತಿ. ಲಾಹೋರ್ ರಾವಿ ನದಿ ದಂಡಿ ಮೇಲೆ ಐತಿ. ಹಿಂಗ ಯಾವ ನಗರ ಯಾವ ನದಿ ದಂಡಿ ಮೇಲೆ ಐತಿ ಅನ್ನೋದನ್ನ ನೀವು ಇನ್ಫಾರ್ಮೇಶನ್ ಒಂದ್ ಕಡೆ ತಗೋಬೇಕು, ಬರೆದಿಟ್ಕೋಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಬೈ ಯೂಸಿಂಗ್ ಅ ಮ್ಯಾಪ್ ಯು ಕ್ಯಾನ್ ಫೈಂಡ್. ಮ್ಯಾಪ್ ನೋಡುವುದರಿಂದ ನಿಮಗೆ ಏನೇನು ಸಿಗ್ತೈತಿ ಅಂತ ಕೇಳ್ರಿ. ಮ್ಯಾಪ್ ಅಂದ್ರೆ ಯಾವುದು? ಗೂಗಲ್ ಮ್ಯಾಪ್ ಅರೆ ತಿಳ್ಕೊರಿ, ಅಥವಾ ನಮ್ದು ಈಗ ಅಟ್ಲಾಸ್ ಮ್ಯಾಗಝಿನ್ ಅಲ್ಲಿ ಮ್ಯಾಪ್ ಬರ್ತೈತ್ಲ ಅಂತದ್ರೆ ತಿಳ್ಕೊಡ್ರಿ, ಅಥವಾ ಶಾಲ್ಯಾಗ ಹಾಕಿರ್ತಾರಲ್ಲ ಮ್ಯಾಪ್ ಅಂತದ್ರೆ ತಿಳ್ಕೊರಿ. ಮ್ಯಾಪ್ ನೋಡೋದ್ರಿಂದ ನಮಗೆ ಏನೇನು ಸಿಗ್ತೈತಪ್ಪ, ನಮಗೆ ಏನೇನು ಇನ್ಫಾರ್ಮೇಶನ್ ಗೊತ್ತಾಕತಿ. ಆಪ್ಷನ್ ಎ ಡಿಸ್ಟೆನ್ಸ್, ಆಪ್ಷನ್ ಬಿ ಡಿರೆಕ್ಷನ್, ಆಪ್ಷನ್ ಸಿ ಅಲ್ಟಿಟ್ಯೂಡ್ ಅಂದ್ರೆ ಎತ್ತರ, ಡಿ ಆಲ್ ಆಫ್ ದಿಸ್. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ನೋಡ್ರಿ. ಮ್ಯಾಪ್ ನೋಡೋದ್ರಿಂದ ನಮಗೆ ಏನು ಗೊತ್ತಾಕತಿ ಅಂತ ಕೇಳ್ಯಾರ ಇಲ್ಲಿ. ಡಿಸ್ಟೆನ್ಸ್, ಡಿರೆಕ್ಷನ್, ಅಲ್ಟಿಟ್ಯೂಡ್ ಇವು ಮೂರು ಗೊತ್ತಾಕಾವ. ಸರಿಯಾದ ಉತ್ತರ ಆಲ್ ಆಫ್ ದಿಸ್. ಯಾಕಂದ್ರೆ ನೀವು ಗೂಗಲ್ ಮ್ಯಾಪ್ ಅನ್ನ ಹಾಕೊಂಡ್ ಎಲ್ಲರ ಹೊಂಟ್ರಂದ್ರ ನೋಡ್ರಿ, ರೈಟ್ ತಿರುಗಿರಿ, ಲೆಫ್ಟ್ ತಿರುಗಿರಿ ಅಂತ ಹೇಳ್ತೈತಾವ. ಮತ್ತ ಡಿಸ್ಟೆನ್ಸ್ ಎಷ್ಟು ದೂರ ಐತೆ ಅನ್ನೋದು ಹೇಳ್ತೈತಿ. ಮತ್ತೆ ಕೆಲವೊಂದು ಮೊಬೈಲ್ ಒಳಗೆ ನೀವು ಒಂದು ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡಿದ್ರ ಅದು ಭೂಮಿ ಏನು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರ ಐತಿ, ಏನೈತಿ ಎಲ್ಲಾನು ತೋರಿಸ್ತದ. ಅದು ಅಲ್ಟಿಟ್ಯೂಡ್ ಅನ್ನು ತೋರಿಸ್ತದ. ಗೂಗಲ್ ಮ್ಯಾಪ್ ಇಂದ ಆಗಲಿ ಅಥವಾ ಭೂಪಟದಿಂದ ಆಗಲಿ ನಾವು ಈ ಮೂರು ವಿಷಯಗಳನ್ನ ತಿಳ್ಕೊಬಹುದು. ಮುಂದಿನ ಪ್ರಶ್ನೆ ಹೋಗೋಣ. ಹೂ ಅಂತ ಬರ್ಕೊಂಡ್ಬಿಡ್ರಿ. ಹೂ ಇಸ್ ದಿ ಸುಪ್ರೀಂ ಕಮಾಂಡರ್ ಆಫ್ ದಿ ಆರ್ಮ್ಡ್ ಫೋರ್ಸಸ್. ಭಾರತದ ಬಗ್ಗೆ ಮಾತಾಡ್ತಾರ ಅವ್ರು. ಹೂ ಇಸ್ ದಿ ಸುಪ್ರೀಂ ಕಮಾಂಡರ್ ಆಫ್ ದಿ ಇಂಡಿಯನ್ ಆರ್ಮ್ಡ್ ಫೋರ್ಸಸ್. ಯಾರು ಭಾರತದ ಸಶಸ್ತ್ರ ಪಡೆಗಳ
ಮುಖ್ಯಸ್ಥರಾಗಿದ್ದಾರೆ ಅಂತ ಕೇಳ್ತಾರ. ಆಪ್ಷನ್ಗಳನ್ನ ನೋಡ್ರಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದ್ರೇನ ಸುಪ್ರೀಂ ಕೋರ್ಟ್ದ ಮುಖ್ಯ ನ್ಯಾಯಮೂರ್ತಿಗಳು. ಅವರು ಸುಪ್ರೀಂ ಕೋರ್ಟ್ ಕಾನೂನಿನ ಅತಿ ದೊಡ್ಡವರು. ಅವ್ರು ಕಾನೂನು ಅಂದ್ರ ಸುಪ್ರೀಂ ಕೋರ್ಟ್ನ ಮುಖ್ಯಸ್ಥರವ್ರು. ಅವ್ರ ಹೆಂಗ ನಮ್ಮ ಆರ್ಮ್ಡ್ ಫೋರ್ಸಸ್ ದ ಮುಖ್ಯಸ್ಥರ ಆಕಾರ? ಅವ್ರಾಗುದಿಲ್ಲ. ಸ್ಪೀಕರ್ ಆಫ್ ಲೋಕಸಭಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನನ್ ಆಫ್ ದಿಸ್. ಈ ನನ್ ಆಫ್ ದಿಸ್ ಅಲ್ಲ, ಇವ್ ಎರಡರೊಳಗ ಯಾರಪ್ಪ ಅಂದ್ರ ನಿಮಗ್ ನೋಡಿದ ಕೂಡಲೇನ ಗೊತ್ತಾಗಿ ಬಿಡ್ತತಿ. ಇವ್ ಯಾರಪ್ಪ ಅಂದ್ರ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಗಳು, ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ಡ್ ಫೋರ್ಸಸ್, ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಯಾರು? ಭಾರತದ ರಾಷ್ಟ್ರಪತಿಗಳು. ಹಂಗಾದ್ರ ಸದ್ಯಕ್ಕೆ ಯಾರು ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ಡ್ ಫೋರ್ಸಸ್? ಸದ್ಯಕ್ಕೆ ಯಾರು ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ಡ್ ಫೋರ್ಸಸ್ ಅಂದ್ರ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಈಸ್ ದಿ ಡೀಪೆಸ್ಟ್ ಓಷಿಯನ್ ಇನ್ ದಿ ವರ್ಲ್ಡ್? ಜಗತ್ತಿನಲ್ಲಿರುವಂತ ಅತಿ ಆಳವಾದ ಸಮುದ್ರ ಸಾಗರ ಯಾವ್ದು ಅಂತ ಕೇಳಿ. ಹಿಂದಿನ ನಾವು ಪ್ರಾಕ್ಟೀಸ್ ಸೆಟ್ ಒಳಗೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಆಪ್ಷನ್ಗಳನ್ನ ನೋಡ್ರಿ. ಪೆಸಿಫಿಕ್ ಓಷಿಯನ್, ಇಂಡಿಯನ್ ಓಷಿಯನ್, ಅರೇಬಿಯನ್ ಓಷಿಯನ್, ನನ್ ಆಫ್ ದಿಸ್. ಹಿಂದಿನ ಪ್ರಾಕ್ಟೀಸ್ ಸೆಟ್ಗಳಲ್ಲೂ ನಾವು ಇದ್ರ ಬಗ್ಗೆ ಹೆಚ್ಚಾಗಿ ವಿಶ್ಲೇಷಣೆಗಳನ್ನ ಮಾಡಿದೀವಿ. ಆರ್ಕಿಟಿಕ್ ಓಷಿಯನ್, ಅಟ್ಲಾಂಟಿಕ್ ಓಷಿಯನ್ ಮತ್ತು ಇಂಡಿಯನ್ ಓಷಿಯನ್, ಪೆಸಿಫಿಕ್ ಓಷಿಯನ್, ಇಂಥದ್ರ ಎಲ್ಲರ ಬಗ್ಗೆ ಚರ್ಚೆ ಮಾಡಿದೀವಿ. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಪೆಸಿಫಿಕ್ ಓಷಿಯನ್. ಲಾರ್ಜೆಸ್ಟ್ ಓಷಿಯನ್ ಪೆಸಿಫಿಕ್ ಓಷಿಯನ್, ಡೀಪೆಸ್ಟ್ ಓಷಿಯನ್ ಪೆಸಿಫಿಕ್ ಓಷಿಯನ್. ನೆನಪಿರ್ಲಿ, ಎರಡು ಕ್ವಶನ್. ಲಾರ್ಜೆಸ್ಟ್ ಓಷಿಯನ್ ಅದ, ಡೀಪೆಸ್ಟ್ ಓಷಿಯನ್ ಅದ. ಲಾರ್ಜೆಸ್ಟ್ ಅದ, ಡೀಪೆಸ್ಟ್ ಅದ. ಮುಂದಿನ ಪ್ರಶ್ನೆ ಹೋಗೋಣ. ಇಂಡಿಯಾ ಲಿಬರೇಟೆಡ್ ಗೋವಾ ಫ್ರಮ್ ದಿ ಪೋರ್ಚುಗೀಸ್. ಪೋರ್ಚುಗೀಸರಿಂದ ಭಾರತ ಗೋವಾವನ್ನ ಯಾವಾಗ ವಶಪಡಿಸಿಕೊಂಡಿತ್ತು ಅಂತ ಕೇಳ್ರಿ. ಪೋರ್ಚುಗೀಸರಿಂದ ಗೋವಾವನ್ನ ಭಾರತ ಯಾವಾಗ ತನ್ನ ತೆಕ್ಕೆಗೆ ಪಡ್ಕೋತು? ನಿಮಗ್ ಗೊತ್ತಿರಬೇಕು, 1947ಕ್ಕ ನಾವೆಲ್ಲರೂ ಸ್ವತಂತ್ರ ಆದ್ರಿವಿ. ಆದ್ರ ಗೋವಾದಲ್ಲಿ ಇದ್ದಂತ ಭಾರತೀಯರಿಗೆ ಸ್ವತಂತ್ರ ಸಿಗಲಿಲ್ಲ 1947ಕ್ಕೆ. ನಮಗಿಂತ ಹಿಂದಾಡೆ ಸ್ವತಂತ್ರ ಆದ್ರು ಗೋವಾದವ್ರ. ಯಾಕಂದ್ರ ಅಲ್ಲಿ ಪೋರ್ಚುಗೀಸರು ಆಳ್ವಿಕೆ ಮಾಡ್ತಾ ಇದ್ರು. ಭಾರತಕ್ಕೆ ಬಂದಂತ ಮೊಟ್ಟ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು. ಅದ್ರೊಳಗೆ ಯಾವಪ್ಪ ಮೊದಲಿಗೆ ಭಾರತಕ್ಕೆ ಬಂದಂತ ವ್ಯಕ್ತಿ ಯಾರಪ್ಪ ಯುರೋಪಿನವ ಅಂದ್ರ ವಾಸ್ಕೋ ಡ ಗಾಮ. 1498 ಮೇ 17ನೇ ತಾರೀಕು ಕೇರಳದ ಕಲ್ಲಿಕೋಟೆಗೆ ಬರ್ತಾನ. ಜಾವೋರಿನ್ ಅಥವಾ ಮಾನವಿಕ್ರಮ್ ಅನ್ನುವಂತ ರಾಜ ಕಲ್ಲಿಕೋಟೆಯ ಭಾಗವನ್ನ ಆಳ್ವಿಕೆ ಮಾಡ್ತಿರ್ತಾನ. ಅದ್ರ ಬಗ್ಗೆ ಹಿಂದಾಡೆ ಚರ್ಚೆ ಮಾಡೋಣ. ಇಲ್ಲಿ ಏನಪ್ಪಾ ಅಂದ್ರ ಪೋರ್ಚುಗೀಸರಿಂದ ಗೋವಾವನ್ನ ಭಾರತ ಯಾವಾಗ ವಶಪಡಿಸಿಕೋತು ಮತ್ತ ಅಂದ್ರ ಲಿಬರೇಟೆಡ್ ಅಂದ್ರೇನೆ ಯಾವಾಗ ತನ್ನ ತೆಕ್ಕೆಗೆ ತಗೋತು ಅಥವಾ ಯಾವಾಗ ಪೋರ್ಚುಗೀಸರಿಂದ ಗೋವಾವನ್ನ ಬಿಡುಗಡೆಗೊಳಿಸ್ತು ಅಂದಂಗ ಅದ ಪೂರ್ತಿ ಸೆಂಟೆನ್ಸ್ ಅರ್ಥ. ಇಲ್ಲಿ ನೋಡ್ರಿ, ಯಾವಾಗಪ್ಪ ಅಂದ್ರ 1961ನೇ ವರ್ಷ 1961 ಡಿಸೆಂಬರ್ ತಿಂಗಳಲ್ಲಿ ಪೋರ್ಚುಗೀಸರಿಂದ ಗೋವಾವನ್ನ ಭಾರತ ವಶಪಡಿಸಿಕೊಟ್ಟು. ಯಾವಾಗ? 1961ರಾಗ. ಗೋವಾಗ ಸ್ವತಂತ್ರ 1961ಕ್ಕೆ ಸಿಗ್ತದೆ. ನೆನಪಿರ್ಲಿ, ನಮಗ್ ಸಿಕ್ಕಿದ್ದು 1947ಕ್ಕ. ಯಾಕಂದ್ರ ನಮ್ಮಲ್ಲಿ ಇಂಗ್ಲಿಷರು ಅಂದ್ರೆ ಇಂಗ್ಲೆಂಡಿನವರು, ಬ್ರಿಟನ್ ದೇಶದವರು, ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ಆದ್ರ ಗೋವಾದಲ್ಲಿ ಪೋರ್ಚುಗೀಸರ ಆಳ್ವಿಕೆ ಇತ್ತು. ಮುಂದಿನ ಪ್ರಶ್ನೆ ಹೋಗೋಣ. ಪ್ಯಾರಿಸ್ ಈಸ್ ಸಿಚುವೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ವಿಚ್ ರಿವರ್? ಯಾವ ನದಿಯ ದಂಡಿಯಲ್ಲಿ ಪ್ಯಾರಿಸ್ ನಗರ ಇತ್ತು? ಯಾವ ನದಿಯ ದಂಡಿಯಲ್ಲಿ ಪ್ಯಾರಿಸ್ ನಗರ ಇತ್ತು? ಹಿಂದಿನ ಕ್ವಶನ್ ಅನ್ನ ಡಿಸ್ಕಸ್ ಮಾಡೋದ್ರ ಬಗ್ಗೆ, ಹಿಂದಿನ ಕ್ವಶನ್ ಡಿಸ್ಕಸ್ ಮಾಡುವಾಗ ಇದ್ರ ಬಗ್ಗೆ ಚರ್ಚೆ ಮಾಡಿವಿ ನಾವು. ನೋಡ್ರಿ, ಸೈನ್ಯ ನದಿ, ಥೇಮ್ಸ್ ನದಿ, ವೋಲ್ಗಾ ನದಿ ಕಂಡು ಬರೋದು ಯುರೋಪ್ ಒಳಗ, ರಷ್ಯಾದೊಳಗ. ನೋಡ್ರಿ, ನನ್ ಆಫ್ ದಿಸ್ ಅಂತೂ ಅಲ್ಲವೇ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಸೈನೆ ನದಿ. ಯಾವುದು? ಸೈನೆ ನದಿ. ಪ್ಯಾರಿಸ್ ನಗರ ಯಾವ ನದಿ ದಂಡಿ ಮೇಲೆ ಐತಿ? ಸೈನೆ ನದಿ ದಂಡಿ ಮೇಲೆ ಐತಿ. ನಾ ಹೇಳೇನಿ ಯಾವ ಸಿಟಿ ಯಾವ ನದಿಯ ದಂಡಿ ಮೇಲೆ ಐತಿ ಅನ್ನೋದ್ರ ಬಗ್ಗೆ ನಿಮಗೆ ಜ್ಞಾನ ಇರ್ಬೇಕು. ಮುಂದಿನ ಪ್ರಶ್ನೆ. ಇದಕ್ಕ ನೋಡ್ರಿ, ಸರಿಯಾಗಿ ನೋಡ್ರಿ. ನ್ಯಾಷನಲ್ ಬೊಟಾನಿಕಲ್ ಗಾರ್ಡನ್ ಈಸ್ ಸಿಚುವೇಟೆಡ್ ಇನ್ ವಿಚ್ ಸಿಟಿ? ಯಾವ ನಗರದಲ್ಲಿ ರಾಷ್ಟ್ರೀಯ ಬೊಟಾನಿಕಲ್ ಗಾರ್ಡನ್, ನ್ಯಾಷನಲ್ ಬೊಟಾನಿಕಲ್ ಗಾರ್ಡನ್ ಐತಿ ಅಂತ ಕೇಳ್ಯಾರ. ಇಲ್ಲಿ ಆಪ್ಷನ್ ಗಳನ್ನ ನೋಡ್ರಿ. ಲಕ್ನೋ, ರೇವಾ, ಜೈಪುರ್, ನನ್ ಆಫ್ ದಿಸ್. ಇದಕ್ಕ ಆನ್ಸರ್ ಅನ್ನ ನೀವ ಕಮೆಂಟ್ ಮಾಡ್ಬೇಕು. ಏನ್ ಮಾಡ್ಬೇಕು? ನೀವ
ಕಮೆಂಟ್ ಮಾಡಬೇಕು. ಯಾವುದಕ್ಕ ಆನ್ಸರ್? ನ್ಯಾಷನಲ್ ಬೊಟಾನಿಕಲ್ ಗಾರ್ಡನ್ ಯಾವ ನಗರದೊಳಗೆ ಐತೆ ಅಂತ ಕೇಳ್ಯಾರಲ್ಲ, ಈ ಪ್ರಶ್ನೆಗೆ ನೀವ ಆನ್ಸರ್ ಅನ್ನ ಕಮೆಂಟ್ ಮಾಡ್ಬೇಕು. ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆಗೆ ಹೋಗೋಣ. ಇದು ಸ್ವಲ್ಪ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ಅದ ನೋಡ್ರಿ. ನ್ಯಾಷನಲ್ ಕೆಮಿಕಲ್ ಲ್ಯಾಬ್ ಎಲ್ಲೈತೆ? ಪುಣೆ ಒಳಗದ. ಕೋವಿಡ್ ಬಂದಾಗ ಇನ್ನೊಂದು ಅತಿ ಹೆಚ್ಚು ಸುದ್ದಿ ಒಳಗಿತ್ತು, ಕೊರೋನಾ ಬಂದಾಗ. ಏನು ನೋಡ್ರಿ ನಿಮ್ಗೆ ಗೊತ್ತಾಗತ್ತ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ಸಂಬಂಧಪಟ್ಟಂತ ರಾಷ್ಟ್ರೀಯ ಸಂಸ್ಥೆ ಎಲ್ಲಿತ್ತು? ಎಲ್ಲದ? ಪುಣೆ ಒಳಗದ. ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲದ? ನ್ಯೂ ದೆಹಲಿ ಒಳಗದ. ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲದ? ಲಕ್ನೋ ಒಳಗದ. ಇನ್ಸ್ಟಿಟ್ಯೂಟ್ಗಳ ಬಗ್ಗೆ ಗೊತ್ತಿರಬೇಕು. ಮತ್ತೆ ಹಿಂದೆ ಕೇಳಿದಂತ ಪ್ರಶ್ನೆಗೆ ನೀವ ಕಮೆಂಟ್ ಮಾಡ್ಬೇಕು. ಅದನ್ನ ಸರ್ಚ್ ಮಾಡ್ರಿ, ಹುಡುಕಿ ನೀವ ಕಮೆಂಟ್ ಮಾಡ್ರಿ. ಮುಂದಿನ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ, ಕೊನೆಯ ಪ್ರಶ್ನೆ. ವಾಟ್ ಈಸ್ N1 H1 ಅಂತರೂ ಅಂತಾರ, ಮತ್ತೆ H1N1 ಅಂತಾರ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು. ಯಾರು ನಿಮ್ಗೆ N1 ಅಂದ್ರೆ ಏನ, H1 ಅಂದ್ರೆ ಏನ ಅಂತ ಹೇಳಿರಂಗಿಲ್ಲ. ವೈರಸ್ ನಲ್ಲಿರುವಂತ ಪ್ರೋಟೀನ್ಗಳು ಹ್ಯೂಲೋಟ್ರೋಪಿನ್ ಮತ್ತು ನ್ಯೂರೋಮೈಸಿಡಿನ್ ಹಿಂಗೆಲ್ಲ ಬರ್ತಾವ. ಅದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಬೇಡ, ಯಾಕಂದ್ರೆ ಅದು ನಮ್ಗೆ ಬೇಕಾಗುವಿಲ್ಲ, ಬಹಳ ದೊಡ್ಡದಾಗ್ತೈತಿ ನಮ್ಗೆ. ಇಲ್ಲಿ ಏನಪ್ಪಾ ಅಂದ್ರ ವಾಟ್ ಈಸ್ H1N1 ಅಂತಾರ, N1 H1 ಅಂತಾರ. ನೋಡ್ರಿ, ಕಾಪ್ ಕೆಮ್, ಬರ್ಡ್ ಫ್ಲೂ ಹಕ್ಕಿ ಜ್ವರ, ಸ್ವೈನ್ ಫ್ಲೂ ಹಂದಿ ಜ್ವರ, ನನ್ ಆಫ್ ದಿಸ್ ಅಂತೂ ಅಲ್ಲೇ ಅಲ್ಲ. H1N1 ಏನಂತ ಕರೀತಾರೋ? ಹಕ್ಕಿ ಜ್ವರ ಅಂತಾರೋ, ಹಂದಿ ಜ್ವರಕ್ಕಂತಾರೋ. ಕಾಪ್ ಅಂತೂ ಅಲ್ಲ, ಕೆಮ್ ಅದಲ್ಲ. H1N1 ಏನಂತಾರ? ಹಂದಿ ಜ್ವರ ಅಂತಾರೋ, ಹಕ್ಕಿ ಜ್ವರ ಅಂತಾರೋ? ನಿಮಗ್ ಗೊತ್ತಿರ್ಬೇಕು. ಅದಕ್ಕ ಸ್ವೈನ್ ಫ್ಲೂ ಅಂತಾರ, ಹಂದಿ ಜ್ವರ ಅಂತಾರ. ಏನಂತಾರ? ಹಂದಿ ಜ್ವರ ಅಂತಾರ. ನೋಡಿ, ನಾವು GK ಪ್ರಾಕ್ಟೀಸ್ಗೆ ಸಂಬಂಧಪಟ್ಟಂತ 15 ಕ್ವಶನ್ಗಳನ್ನ ವಿಶ್ಲೇಷಣೆ ಮಾಡಿದೀವಿ. ಪ್ರತಿ ದಿವಸ ನಾವು ಹಿಂಗ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡ್ತಾ ನಿಮ್ ಮುಂದ್ ತರ್ತೀವಿ. ಮತ್ತ ನಿಮಗ್ ಇನ್ನೊಂದು ಇನ್ಫಾರ್ಮೇಶನ್ ಮೊದ್ಲೇ ಕೊಟ್ಟಿದ್ನಿ, ಮತ್ತೆ ಕೊಡ್ತನು. ಏನಪ್ಪಾ ಅಂದ್ರ ನಮ್ಮ ಅಕಾಡೆಮಿ ಶಾರದಾ ವಿದ್ಯಾಲಯ ಮೂಡಲಗಿಯಲ್ಲಿ ಏನಪ್ಪಾ ಅಂದ್ರ ಅಗ್ನಿವೀರಿಗೆ ಸಂಬಂಧಪಟ್ಟಂತ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡಿದೆವು. ಆಫ್ಲೈನ್ ಅಲ್ಲಿ ಬಂದು ಕಲಿಬೇಕನ್ನುವಂತ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಈ ಮೇಲಿನ ಸಂಖ್ಯೆ ಫೋನ್ ಮಾಡ್ರಿ. ಇಲ್ಪ ಸರ ನಮಗ ಬರಾಕ್ ಆಗಂಗಿಲ್ಲ, ಆನ್ಲೈನ್ ಅಲ್ಲಿ ನಾವು ಮನ್ಯಾಗ ಕೂತ ಕಲಿತೀವಿ ಅನ್ನೋರು ಇದೇ ಸಂಖ್ಯೆ ಕರೆ ಮಾಡ್ರಿ, ನಿಮ್ಗೆ ಡೀಟೇಲ್ಸ್ ಕೊಡ್ತೀವಿ. ನಮ್ಮ ಆಪ್ ಪ್ಲೇಸ್ಟೋರ್ ಒಳಗ ಭರತೇಶ್ ಮೂಡಲಗಿ ಅಂತ ಸರ್ಚ್ ಮಾಡ್ರಿ. ಏನಂತ? ಭರತೇಶ್ ಮೂಡಲಗಿ ಅಂತ ಸರ್ಚ್ ಮಾಡ್ರಿ. ಆ ಆಪ್ ಸಿಗ್ತದ, ಅಲ್ಲಿ ಪರ್ಚೇಸ್ ಮಾಡಿ ನೀವು ಥಿಯರಿ ಕ್ಲಾಸಸ್ ಅನ್ನ ಕಲಿಬಹುದು. ಯಾಕಂದ್ರ ಬರೇ ನೀವು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ರ ಸಕ್ಸಸ್ ಆಗೋದು ಕಮ್ಮಿ. ಥಿಯರಿ ಕ್ಲಾಸ್ ಅನ್ನ ನಿಮ್ಗ ಈ ಆಪ್ ಅಲ್ಲಿ ಸಿಗ್ತಾವ. ಇಲ್ಲಪ್ಪ ಆಫ್ಲೈನ್ ಬರ್ತೀನ್ರಿ ಅಂದ್ರ ನಮ್ಮ ಅಕಾಡೆಮಿ ಒಳಗ ಅದಕ್ಕೂ ವ್ಯವಸ್ಥೆ ಅದ. ಇಷ್ಟ ಹೇಳಿ ಇವತ್ತು ಕ್ಲಾಸ್ ಮುಗಿಸ್ತೀನಿ. ಮತ್ತೆ ಮುಂದ ಮತ್ತೊಂದು ಪ್ರಾಕ್ಟೀಸ್ ಸೆಟ್ ಅನ್ನು ತಗೊಂಡ್ ಬರ್ತೀವಿ. ನಮಸ್ತೆ ವೀಕ್ಷಕರೇ, ಇದುವರೆಗೂ ಸ್ಟ್ಯಾಟಿಸ್ಟಿಕ್ಸ್ GK ಸರ್ ಮಾಡಿದ್ರು. ಈಗ ನೆಕ್ಸ್ಟ್ ಜನರಲ್ ಸೈನ್ಸ್ ಅನ್ನ ನಾ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಏನ್ ಹೇಳೋದು ಅಂದ್ರ, ನಾವು ಏನ್ ಶಾರದಾ ವಿದ್ಯಾಲಯ ಮೂಡ್ಲಿಗಿ ವತಿಯಿಂದ ಪ್ರತಿದಿನ ಏನ್ರಿ ಒಂದ್ ಸೆಟ್ ಪೇಪರ್ ಅನ್ನ ತಗೊಂಡ್ಬರ್ತೀವಿ. ಏನ್ರಿ ಜನರಲ್ ಸೈನ್ಸ್ ಅನ್ನ ಒಂದ್ ಸೆಟ್ ಪೇಪರ್ ತಗೊಂಡ್ಬರ್ತೀವಿ. ಇದ ಫಸ್ಟ್ನೇ ಸೆಟ್ ನಮ್ದ. ಏನಂದ್ರ ಫಸ್ಟ್ನೇ ಸೆಟ್ ನಾವು ಸೈನ್ಸ್ ಅನ್ನ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡ್ರಿ, ಸೈನ್ಸ್ ಅನ್ನ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಜನರಲ್ ಸೈನ್ಸ್ ಅನ್ನ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ ನಾವ. ಫಸ್ಟ್ನೇ ಕ್ವಶನ್ ಯಾವ್ದಂದ್ರ, ಹೌ ಈಸ್ ದ ಅರ್ತ್ ಗ್ರಾವಿಟೇಷನ್ ಫೋರ್ಸ್ ಆನ್ ಆನ್ ಅಬ್ಜೆಕ್ಟ್ ನೋನ್? ಹೌ ಈಸ್ ದ ಅರ್ತ್ ಗ್ರಾವಿಟೇಷನ್ ಫೋರ್ಸ್? ಒಂದು ಅಬ್ಜೆಕ್ಟ್ ನಲ್ಲಿ ಅಂದ್ರ ಒಂದು ವಸ್ತುವಿನ ಭೂಮಿಯ ಮೇಲಿನ ಗುರುತ್ವಾಕರ್ಷಣೆ ಬಲ ಹೆಂಗಿರ್ತೈತಿ, ಏನ್ ಡಿಪೆಂಡ್ಸ್ ಆಕೈತಿ ಅನ್ನೋದನ್ನ ಹೇಳ್ತೇನೆ. ನೋಡ್ರಿ, ಈಗ ಏನ್ ಡಿಪೆಂಡ್ಸ್ ಆಕೈತಿ? ವೇಟ್ ಆಫ್ ಎನ್ ಆಬ್ಜೆಕ್ಟ್, ಫ್ರಿಕ್ಷನ್ ಆಫ್ ದ ಆಬ್ಜೆಕ್ಟ್, ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಅಂಡ್ ಮಾಸ್ ಆಫ್ ದ ಆಬ್ಜೆಕ್ಟ್ ತಿಳ್ಕೊಬೇಕ್ರಿ. ಏನ್ ಡಿಪೆಂಡ್ಸ್ ಆಕೈತ್ರಿ? ವೇಟ್ ಆಫ್ ಎನ್ ಆಬ್ಜೆಕ್ಟ್ ಅಂದ್ರ ವಸ್ತುವಿನ ತೂಕ ಅಥವಾ ರಾಶಿ ಏನಾಕೈತ್ರಿ? ಅರ್ತ್ ಗ್ರಾವಿಟೇಷನ್ ಆಫ್ ಫೋರ್ಸ್ ಆನ್ ಎನ್ ಅಬ್ಜೆಕ್ಟ್ ಅನ್ನೋದು ನೋಡಿ ಏನಾಕೈತ್ರಿ? ವೇಟ್ ಆಫ್ ದ ಅಬ್ಜೆಕ್ಟ್ ಆಕೈತ್ರಿ. ಇಲ್ಲಿ ನಾವ್ ಏನ್ ತಿಳ್ಕೊಬೇಕಂದ್ರ W = mg. ಇಲ್ಲಿ W ಅಂದ್ರೆ ಏನ್ರಿ? ವೇಟ್.
ಎಂ ಅಂದ್ರೆ ಏನ್ರಿ ಮಾಸ್, ಜಿ ಅಂದ್ರೆ ಏನ್ರಿ ಗ್ರಾವಿಟಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಕೈತ್ರಿ. ನೆಕ್ಸ್ಟ್ ಇದ್ರೊಳಗ ನಾವು ಅರ್ತ್ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರ ಲಾ ಆಫ್ ಗ್ರಾವಿಟೇಷನ್ಗಳು ಬರ್ತಾವ್ರಿ. ಯಾವ್ಯಾವ್ರಿ? ಲಾ ಆಫ್ ಗ್ರಾವಿಟೇಷನ್ ಅಂದ್ರ ಫಸ್ಟ್ ಗೆ ಯೂನಿವರ್ಸಲ್ ಗ್ರಾವಿಟೇಷನ್ ಫೋರ್ಸ್ ಬರತ್ರಿ. ಆನಂತರ ನೆಕ್ಸ್ಟ್ ಯಾವ್ದು ಬರ್ತೈತಿ? ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಬರ್ತಾವ್ರಿ. ಅಂದ್ರ ನ್ಯೂಟನ್ ಅನ್ನ ಗುರುತ್ವ ನಿಯಮಗಳು ಬರ್ತಾವ್ರಿ. ಅವೆಲ್ಲ ನೆಕ್ಸ್ಟ್ ಬರ್ತಾವ್ರಿ. ಈಗ ನಾವು ಇಷ್ಟು ಸಾಕು ನಮ್ಗೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ಯಾವ್ದಂದ್ರ ವಾಟ್ ಡು ಮೇಲ್ ಅಂಡ್ ಫಿಮೇಲ್ ಸೆಕ್ಸ್ ಸೆಲ್ಸ್ ಟುಗೆದರ್ ಮೇಕ್ ಅಂತ ಕೇಳ್ತಾರ್ರಿ. ಅಂದ್ರ ಇಲ್ಲೇನಂದ್ರ ಟುಗೆದರ್ ಮೇಕ್ಸ್ ಅಂದ್ರ ಮೇಲ್ ಮತ್ತು ಫಿಮೇಲ್ ಸೆಕ್ಸ್ ಸೆಲ್ಸ್ ಅಥವಾ ಗ್ಯಾಮೆಟ್ಸ್ ಟುಗೆದರ್ ಮೇಕ್ ಅಂದ್ರ ಏನಂದ್ರ ಜೈಗೋಟ್ ಅಂದಂಗ. ಜೈಗೋಟ್ ಅಂದ್ರ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಆರ್ ಪ್ರೊಡ್ಯೂಸ್ಡ್ ಜೈಗೋಟ್ ಅಂದಂಗ್ರಿ. ಜೈಗೋಟ್ ಅಂದ್ರೆ ಇಟ್ ಮೀನ್ಸ್ ಮೇಲ ಮತ್ತು ಫಿಮೇಲ್ ಗ್ಯಾಮೆಟ್ಸ್ ಅಥವಾ ಸೆಕ್ಸ್ ಸೆಲ್ಸ್ ಟುಗೆದರ್ ಅಂದ್ರ ಕೂಡಿ ಏನ್ ಪ್ರೊಡ್ಯೂಸ್ ಮಾಡ್ತಾವು? ಜೈಗೋಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರ. ಜೈಗೋಟ್ ಅನ್ನ ಪ್ರೊಡ್ಯೂಸ್ ಆಕೈತಿ. ಜೈಗೋಟ್ ಇಟ್ ಮೀನ್ಸ್ ಫರ್ಟಿಲೈಸರ್ ಎಗ್ ಅಂದಾಗ, ಫರ್ಟಿಲೈಸ್ಡ್ ಎಗ್ ಅಂದಾಗ. ಜೈಗೋಟ್ ಅಂದ್ರೆ ಏನ್ರಿ? ಫರ್ಟಿಲೈಸ್ಡ್ ಎಗ್. ಫರ್ಟಿಲೈಸ್ಡ್ ಎಗ್ ಅಂದಾಗ ಫಾರ್ಮೇಶನ್ ಆಫ್ ದ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಇಟ್ ಈಸ್ ಕಾಲ್ಡ್ ಜೈಗೋಟ್. ಇನ್ನ ಗ್ಯಾಸ್ಟ್ರುಲಾ ಅಂತ ಕರಿತೀವ್ರಿ. ಈ ಗ್ಯಾಸ್ಟ್ರುಲಾ ಅಂದ್ರ ಇನಿಷಿಯಲ್ ಸ್ಟೇಜ್ ಆಫ್ ದ ಎನಿಮಲ್ ಇಂಬ್ರಿಯೋ ಏನಂತಾರ ಗ್ಯಾಸ್ಟ್ರೋಲ್ ಕರಿತಾರ್ರಿ. ಆನಂತರ ಜೈಗೋಟ್ ಅಂದ್ರ ಫರ್ಟಿಲೈಸ್ಡ್ ಎಗ್ ಅಥವಾ ಇಟ್ಸ್ ಅ ಫಾರ್ಮೇಶನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್. ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಏನಂತಾರ್ರಿ? ಜೈಗೋಟ್ ಅಂತ ಕರಿತಾರ. ಆನಂತರ ಗ್ಯಾಮೆಟ್ ಅಂದ್ರೆ ಏನ್ರಿ? ಮೇಲ ಮತ್ತು ಫಿಮೇಲ್ ಸೆಕ್ಸ್ ಸೆಲ್ಸ್ ಗೆ ಏನಂತ ಗ್ಯಾಮೆಟ್ ಅಂತ ಕರಿತಾರೆ. ಇನ್ನ ಬ್ಯಾಸ್ಟುಲಾ ಅಂದ್ರೆ ಏನ್ರಿ? ಇಟ್ಸ್ ಆಲ್ಸೋ ಇನಿಷಿಯಲ್ ಸ್ಟೇಜ್ ಆಫ್ ದ ಎಂಬ್ರಿಯೋ, ಎನಿಮಲ್ ಎಂಬ್ರಿಯೋ ಏನಂತಾರ ಅಂದ್ರೆ ಬ್ಯಾಸ್ಟುಲಾ ಅಂತ ಕರಿತಾರೆ. ಅಂದ್ರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಗ್ಯಾಸ್ಟ್ರುಲಾ ಮತ್ತ ಬ್ಯಾಸ್ಟುಲಾ? ಬ್ಯಾಸ್ಟುಲಾ ಮತ್ತ ಗ್ಯಾಸ್ಟ್ರುಲಾಕ್ ಇರುವಂತ ಡಿಫರೆನ್ಸ್ ಏನೇನ? ಗ್ಯಾಸ್ಟ್ರುಲಾ ಅಂದ್ರೆ ಏನ್ರಿ? ಗ್ಯಾಸ್ಟ್ರುಲಾ ಅಂದ್ರ ದೇರ್ ಈಸ್ ಅ ಮೋರ್ ದೆನ್ 2 ಲೇಯರ್ಸ್ ಇರ್ತಾವ್ರಿ. ಅಂದ್ರ ಓನ್ಲಿ 2 ಲೇಯರ್ಸ್ ಎಲ್ಲಿ ಇರ್ತಾವ ಅಂದ್ರ ಗ್ಯಾಸ್ಟ್ರುಲಾ ಒಳಗೆ ಇರ್ತಾವ್ರಿ. ಆನಂತರ ಬ್ಯಾಸ್ಟುಲಾ ಅಂದ್ರೆ ಏನಂದ್ರ ಮೋರ್ ದೆನ್ 2 ಲೇಯರ್ಸ್ ಇರ್ತಾವ್ರಿ. ಇದೇ ಡಿಫ್ರೆನ್ಸ್. ಎರಡು ಸೇಮ್ ರೀ, ಬಟ್ ಡಿಫ್ರೆನ್ಸ್ ಇದ್ರಿ. ಇಷ್ಟ ನಮಗ ಇನಿಷಿಯಲ್ ಆಗಿ ಗೊತ್ತಿದ್ರೆ ಸಾಕ್ರಿ. ಆನಂತರ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಹೈಡ್ರೋಜನ್ ಈಸ್ ಮೇಡ್ ಬೈ ರಿಯಾಕ್ಟಿಂಗ್ ವಿಚ್ ಮೆಟಲ್ ವಿತ್ ದ ವಾಟರ್. ಹೈಡ್ರೋಜನ್ ಈಸ್ ಮೇಡ್ ಬೈ ರಿಯಾಕ್ಟಿಂಗ್ ವಿಚ್ ಮೆಟಲ್ ವಿತ್ ದ ವಾಟರ್ ಅಂದಾರ್ರಿ. ಹೈಡ್ರೋಜನ್ ನ ಯಾವ ಮೆಟಲ್ ವಾಟರ್ ಜೋಡಿ ರಿಯಾಕ್ಟ್ ಮಾಡೋದ್ರಿಂದ ಪ್ರೊಡ್ಯೂಸ್ ಆಕೈತಿ ಅಥವಾ ಫಾರ್ಮೇಶನ್ ಆಕೈತಿ ಅನ್ನೋದು ನಮ್ಗೆ ಗೊತ್ತಿರ್ಬೇಕ್ರಿ. ಹೈಡ್ರೋಜನ್ ಅಂದ್ರೆ ರೀ ಎಚ್, ವಾಟರ್ ಅಂದ್ರೆ ಏನ್ರಿ? H2O. ಹೌದ್ರಿ? ವಾಟರ್ ಅಂದ್ರೆ ಏನ್ರಿ? H2O. ಈಗ ನೋಡ್ರಿ ಸೋಡಿಯಂ H2O ಜೋಡಿ ರಿಯಾಕ್ಷನ್ ಆಕೈತ್ರಿ. ರಿಯಾಕ್ಷನ್ ಆದ್ಮೇಲೆ ಏನ್ ಪ್ರೊಡ್ಯೂಸ್ ಮಾಡ್ತೈತ್ರಿ? ಅದು ಗೊತ್ತಿರ್ಬೇಕ್ರಿ. ಆನಂತರ ಪೊಟ್ಯಾಸಿಯಂ ನಮ್ಮಂದ ಏನ್ರಿ? ಕೆ. ಪೊಟ್ಯಾಸಿಯಂ H2O ಜೋಡಿ ರಿಯಾಕ್ಷನ್ ಆತಂದ್ರೆ ಏನ್ ಪ್ರೊಡ್ಯೂಸ್ ಮಾಡ್ತೈತ್ರಿ? ಪೊಟ್ಯಾಸಿಯಂ ಪ್ಲಸ್ H2O, K ಪ್ಲಸ್ H2O gives rise to KOH ಅಂದ್ರ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅನ್ನ ರಿಲೀಸ್ ಮಾಡ್ತೈತ್ರಿ. ಆನಂತರ ಹೈಡ್ರೋಜನ್ ಅಂತ ಕೊಟ್ಟಾರ. ಹೈಡ್ರೋಜನ್ ಜೋಡಿ ರಿಯಾಕ್ಟ್ ಆಗ್ತಾರ, ಏನು ಪ್ರೊಡ್ಯೂಸ್ ಮಾಡಂಗಿಲ್ರಿ. ನನ್ ಆಫ್ ದಿಸ್ ಅಂತ ಕೊಟ್ಟಾರ. ಇದ್ರ ಆನ್ಸರ್ ಏನಾಕೈತಿ ಅನ್ನೋದ? ಇದ್ರ ಆನ್ಸರ್ ಏನಾಕೈತಿ ಅಂದ್ರ ಪೊಟ್ಯಾಸಿಯಂ ಆಕೈತ್ರಿ. ಪೊಟ್ಯಾಸಿಯಂ ಅಂದ್ರ ಏನ್ರಿ? ಪೊಟ್ಯಾಸಿಯಂ ನೀರ್ ಜೋಡಿ ಆಕ್ಟ್ ಆಗ್ತಾರ ಅಥವಾ ವಾಟರ್ ಜೋಡಿ ರಿಯಾಕ್ಟ್ ಆಗ್ತಾರ. ಪೊಟ್ಯಾಸಿಯಂ ಪ್ಲಸ್ H2 is equal to KOH ಪ್ಲಸ್ H2 ಏನಾಕೈತ್ರಿ? ರಿಲೀಸ್ ಆಕೈತ್ರಿ. ಇದು ನಮಗ ಬೇಸಿಕಲಿ ಗೊತ್ತಿರ್ಬೇಕ್ರಿ. ಆನಂತರ ನೆಕ್ಸ್ಟ್ ಇದರ ಆನ್ಸರ್ ಯಾವ್ದು ಆಕೈತ್ರಿ? ಪೊಟ್ಯಾಸಿಯಂ ಆಕೈತ್ರಿ. ಆನಂತರ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ವಾಟ್ ಆಸಿಡ್ ಈಸ್ ಪ್ರೆಸೆಂಟ್ ಇನ್ ಅನ್ರಿಪ್ಡ್ ಮ್ಯಾಂಗೋ? ಇಟ್ ಮೀನ್ಸ್ ಇನ್ನೂ ಹಣ್ಣಾಗಲ್ದಂತಹ ಮಾವಿನಕಾಯಿಲಿರುವಂತ ಆಮ್ಲ ಯಾವ್ದ ಕೇಳ್ಯಾರ್ರಿ. ಆಮ್ಲ ಯಾವ್ದು? ಹಣ್ಣಾಗಲ್ದ ಇರ್ತಕ್ಕಂತ ಅಂದ್ರ ಮಾಗದೇ ಇರುವಂತಹ ಮಾವಿನ ಹಣ್ಣಿನಲ್ಲಿರುವಂತ ಆಮ್ಲ ಯಾವುದು? ಏನ್ರಿ? ಮಾಗದೇ ಇರುವಂತಹ ಹಸಿ ಮಾವಿನಕಾಯಿ ನೋಡ್ರಿ. ನಮ್ಮ ಆಡು ಭಾಷೆ ಒಳಗೆ ಹಸಿ ಮಾವಿನಕಾಯಿಲಿ ಇರುವಂತಹ ಆಮ್ಲ ಯಾವ್ದಂದ್ರ ಟಾರ್ಟಾರಿಕ್ ಆಸಿಡ್ ಅಂತ ಕರಿತೀವಿ. ಇನ್ನ ಆಕ್ಸಾಲಿಕ್ ಆಸಿಡ್ ಎಲ್ಲಿರ್ತೈತಿ ಅನ್ನೋದು ಗೊತ್ತಾಗ್ಬೇಕ್ರಿ ನಮ್ಗೆ. ಟಾರ್ಟಾರಿಕ್ ಆಸಿಡ್ ಎಲ್ಲಿರತ್ರಿ? ಹಸಿ ಮಾವಿನ ಹಣ್ಣಿನಲ್ಲಿ ಇರ್ತೈತಿ. ಹಸಿ ಮಾವಿನ ಹಣ್ಣಿನಲ್ಲಿ ಇರ್ತಕ್ಕಂಥ ಆಸಿಡ್ ಯಾವ್ದ್ರಿ? ಟಾರ್ಟಾರಿಕ್ ಆಸಿಡ್. ಅದೇ ರೀತಿ ಆಕ್ಸಾಲಿಕ್ ಆಸಿಡ್ ಎಲ್ಲಿರ್ತೈತ್ರಿ? ಆಕ್ಸಾಲಿಕ್ ಆಸಿಡ್ ಟೊಮೆಟೊ ಒಳಗೆ ಇರ್ತೈತ್ರಿ. ಎಲ್ಲಿರತ್ರಿ? ಆಕ್ಸಾಲಿಕ್ ಆಸಿಡ್ ಟೊಮೆಟೊ ಒಳಗೆ ಇರ್ತೈತ್ರಿ. ಟೊಮೆಟೊ ಒಳಗ ಆಕ್ಸಾಲಿಕ್ ಆಸಿಡ್. ಇನ್ನ ಲ್ಯಾಕ್ಟಿಕ್ ಆಸಿಡ್ ಎಲ್ಲಿರೈತ್ರಿ?
ಲ್ಯಾಕ್ಟಿಕ್ ಆಸಿಡ್ ಮೊಸರು ಒಳಗೆ ಇರ್ತೈತ್ರಿ. ಮೊಸರೊಳಗೆ ಯಾವ್ದು ಇರ್ತೈತ್ರಿ? ಮೊಸರು ಅಥವಾ ಹಾಲೊಳಗ ಲ್ಯಾಕ್ಟಿಕ್ ಆಸಿಡ್ ಇರ್ತೈತ್ರಿ. ಲ್ಯಾಕ್ಟಿಕ್ ಆಸಿಡ್ ಎಲ್ಲಿರತ್ರಿ? ಎಲ್ಲಿರತ್ತೆ ಅಂದ್ರ ಮೊಸರೊಳಗೆ ಇರ್ತೈತಿ. ಇದ್ ನಮ್ಗ ಗೊತ್ತಿರ್ಬೇಕ್ರಿ. ಆ ನಂತರ ಟಾರ್ಟಾರಿಕ್ ಆಸಿಡ್ ಎಲ್ಲಿರತ್ರಿ? ಅನ್ರಿಪ್ಡ್ ಮ್ಯಾಂಗೋ, ಇಟ್ ಮೀನ್ಸ್ ಹಸಿ ಮಾವಿನ ಹಣ್ಣಿನೊಳಗ ಟಾರ್ಟಾರಿಕ್ ಆಸಿಡ್ ಇರ್ತೈತ್ರಿ. ಇಟ್ ನಮ್ಗೆ ಗೊತ್ತಿರ್ಬೇಕ್ರಿ. ಆ ನಂತರ ಇನ್ನೊಂದು ನೆಕ್ಸ್ಟ್ ಕ್ವಶನ್ ಹೋಗಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ದ ಪಿ ಎಚ್ ವ್ಯಾಲ್ಯೂ ಆಫ್ ಮಿಲ್ಕ್. ಹಾಲಿನ ಪಿ ಎಚ್ ವ್ಯಾಲ್ಯೂ. ಮೊದ್ಲಿಗೆ ನಮ್ಗೆ ಪಿ ಎಚ್ ಅಂದ್ರೆ ಏನ್ ಗೊತ್ತಾಗ್ಬೇಕ್ರಿ. ಪಿ ಎಚ್ ಅಂದ್ರೆ ಏನ್ರಿ? ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್. ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್. ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂದ್ರೆ ಪಿ ಎಚ್ ಬಗ್ಗೆ ಒಂದ್ ಸ್ವಲ್ಪ ನೋಡ್ರಿ. ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂದ್ರ ನಮ್ಗೆಲ್ಲಾ ಪಿ ಎಚ್ ವ್ಯಾಲ್ಯೂ ಗೊತ್ತೈತ್ರಿ. ನಮಗೆ 10th ಬೇಸಿಕ್ ಒಳಗೆ ಇದು ಬಂದಿರ್ತೈತ್ರಿ. ಅವಾಗ ನಾವು ಕಲ್ತಿರ್ತೀವಿ. ಪಿ ಎಚ್ ಅನ್ನೋದು ಒಂದು ಮಾನ ರೀ. ಮಾನ ಅಂದ್ರೆ ಹೆಂಗ್ರಿ? ಅಲ್ಲಿ 0 to 14 ತಕ ನಂಬರ್ಸ್ ಇರ್ತಾವ್ರಿ. 0 to 14. 0 ರೀ, 1 2 3 4 5 6 ಹಿಂಗ್ so on up to 14 ರೀ. 7 8 9 10 11 12 13 14. ಇದೇನ್ರಿ? ಪಿ ಎಚ್ ಪಟ್ಟಿ ಅಂತ ಕರಿತೀವಿ ಇದಕ್ಕೆ ನಾವು. ಪಿ ಎಚ್ ಪಟ್ಟಿ ಅಥವಾ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಪಟ್ಟಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ 14 ಅಂದ್ರ ಕರೆಕ್ಟ್ ನಾವು ಮಿಡಲ್ ಎಲ್ಲಿ ಆಕೈತ್ರಿ? 7 ಅಂದ್ರೆ ಏನ್ರಿ? ಮಿಡಲ್ ಆಕೈತಿ. ಈ 7 ಅಂದ್ರೆ ಇಲ್ಲಿ ನ್ಯೂಟ್ರಲ್ ಇರ್ತೈತ್ರಿ. ಇದು ನ್ಯೂಟ್ರಲ್ ಅಂದ್ರೆ 7 ರೀ. ಈ ಕಾಡಿ ಬಂದ್ರ ಆಸಿಡಿಕ್ ಅಂದ್ರೆ ನೋಡ್ರಿ ಉಲ್ಟಾ ರೀ ಒಂದ್ ಸ್ವಲ್ಪ. ಅಂದ್ರ ಈ ಕಾಡಿ ಬಂದ್ರ ಅಂದ್ರ 7 ದಿಂದ ಮುಂದ್ ಬಂದ್ರ ಏನ್ರಿ? ಆಸಿಡಿಕ್ ಕಂಟೆಂಟ್ ಹೆಚ್ಚಾಕೈತ್ರಿ. ಅಂದ್ರ H+ ಹೆಚ್ಚಾಕೈತ್ರಿ ಗಾಡಿ. ಈ ಗಾಡಿ H+ ಹೆಚ್ಚಾಕೈತಿ. 7 ದಿಂದ ಹಿಂದ್ ಹೋದ್ರ 7 ದಿಂದ 8 9 7 8 9 ಹಿಂಗ್ ಹೋದ್ರ OH+ ಹೆಚ್ಚಾಕೈತ್ರಿ. ಅಂದ್ರೆ ನಮಗೆ ಇಲ್ಲಿ ಬೇಸಿಕಲಿ ಗೊತ್ತಿರ್ಬೇಕ್ರಿ. H+ ಹೆಚ್ಚಾತಂದ್ರ ಎಸಿಡಿಕ್ ಕಂಟೆಂಟ್ ಹೆಚ್ಚಾಕೈತ್ರಿ. OH+ ಹೆಚ್ಚಾತರ ಬೇಸ್ ಕಂಟೆಂಟ್ ಹೆಚ್ಚಾಕೈತಿ. ಅಂದ್ರ H+ ಹೆಚ್ಚಾತು ಅಥವಾ 7 ರಿಂದ ಮುಂದೆ ಬತ್ತು 6 5 4 ಹಿಂಗ್ ಬತ್ತಂದ್ರ ಏನಾಕೈತ್ರಿ? ಆಮ್ಲೀಯತೆ ಹೆಚ್ಚಾಕೈತ್ರಿ. ಅಕಸ್ಮಾತ್ ಅದ 7 ರಿಂದ 8 9 10 11 ಹಿಂಗ್ ಮುಂದ್ ಹೋತಂದ್ರ ಏನ್ ಹೆಚ್ಚಾಕೈತ್ರಿ? OH ಕಂಟೆಂಟ್ ಅಂದ್ರ ಪ್ರತ್ಯಾಮ್ಲೀಯತೆ ಹೆಚ್ಚಾಕೈತ್ರಿ. ಇದು ನಮ್ಗೆ ಬೇಸಿಕಲಿ ಗೊತ್ತಿರ್ಬೇಕ್ರಿ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ 0 ಅಂದ್ರೆ ಏನ್ರಿ? ನ್ಯೂಟ್ರಲ್ ಇರ್ತೈತ್ರಿ. ಅಂದ್ರ ತಟಸ್ಥ ಇರ್ತೈತ್ರಿ. ಅಂದ್ರ ಫಾರ್ ಎಕ್ಸಾಂಪಲ್ ಬಟ್ಟಿ ಇರಿಸಿದ ನೀರು. 7 ಅಂದ್ರ ಬಟ್ಟಿ ಇರಿಸಿದ ನೀರು ಯಾವ್ರಿ? ಅಂದ್ರೆ ಇಲ್ಲಿ ಇದ್ರ ಪಿ ಎಚ್ ಏನಿರೈತ್ರಿ? 7 ಇರ್ತೈತಿ. ಅಂದ್ರೆ ಇದು ಈ ಕಡೆ ಬೇಸೋಲ್ಲ, ಈ ಕಡೆ ಆಸಿಡ್ ಅಲ್ಲ ಅಂದಂಗ್ರಿ. ಇನ್ನ ಬೇಸಿಗೆ ಎಕ್ಸಾಂಪಲ್ ತಗೋಬೇಕಾರ HCl ರೀ. HCl ಇದು ಎಲ್ಲಿರೈತ್ರಿ? ನಮ್ಮ ಜಠರದಲ್ಲಿರುವಂತಹ ಒಂದು ಏನ್ರಿ? ಆಸಿಡ್ ಅನ್ಬೋದ್ರಿ. ಇದಕ್ಕೆ ಏನ್ ಅನ್ಬೋದು? ಆಸಿಡ್ ಅನ್ಬೋದು. ಇದರ ಪಿ ಎಚ್ ವ್ಯಾಲ್ಯೂ ಅಂದ್ರ 3 ಪಾಯಿಂಟ್ ಸಮಥಿಂಗ್ ಇರ್ತೈತ್ರಿ. ಆ ನಂತರ OH+ ಅಂದ್ರೆ NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. OH ಯಾವ ಬರ್ತಾವಲ್ಲ ಅವೆಲ್ಲ ಬೇಸ್ ಕಂಟೆಂಟ್ ರೀ. ಇಷ್ಟ ನಮಗ್ ಬೇಸಿಕಲಿ ಗೊತ್ತಿರ್ಬೇಕ್ರಿ. ಇಲ್ಲಿ ಏನ್ ಕೇಳ್ರಿ? ದ ಪಿ ಎಚ್ ವ್ಯಾಲ್ಯೂ ಆಫ್ ಮಿಲ್ಕ್ ಅಂತ ಕೇಳ್ರಿ. ಇನ್ನೊಂದು ಇಲ್ಲಿ ಮಿಸ್ ಆಗೈತ್ರಿ ಒಂದ್ ಸ್ವಲ್ಪ. ಇಲ್ಲಿ ಆಪ್ಷನ್ 3 6.5 ಆಗ್ಬೇಕು. 6.5 to 6.9 ಆಗ್ಬೇಕು. 6.5 to 6.9 ಅಂದ್ರ ಮಿಲ್ಕ್ ಅಂದ್ರ ಹಾಲಿನ ಪಿ ಎಚ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ 6.5 to 6.9 ಇರ್ತೈತ್ರಿ. ಅಂದ್ರೆ ಇದು ಎಸಿಡಿಕ್ ಬೇಸ್. ಅಂದ್ರೆ ಇದು ಎಸಿಡಿಕ್ ಒಳಗ್ ಬರ್ತೈತ್ರಿ. ಅಂದ್ರೆ ಇದು ಆಮ್ಲೀಯತೆ ಒಳಗ್ ಬರ್ತೈತ್ರಿ. ಇಷ್ಟು ನಮಗ್ ಬೇಸಿಕಲಿ ಗೊತ್ತಿರ್ಬೇಕ್ರಿ. ಆ ನಂತರ ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದ ದ ವೇವ್ಸ್ ಯೂಸ್ಡ್ ಇನ್ ಕಾಮನ್ ಟಿವಿ ರಿಮೋಟ್ ಕಂಟ್ರೋಲ್ ಆರ್ ಅಂತ ಕೇಳ್ರಿ. ನಾವ ಕಾಮನ್ ಆಗಿ ಯೂಸ್ ಮಾಡುವಂತಹ ಟಿವಿ ರಿಮೋಟ್ ಒಳಗ ಯಾವ ರೇಜ್ ಇರ್ತಾವ ಅನ್ನೋದು ನೋಡ್ಬೇಕ್ರಿ. ಯಾವ ರೇಜ್ ಅಂದ್ರ ಎಕ್ಸ್ರೇಸ್ ಅಂದ್ರೆ ಏನ್ರಿ? ನಮ್ಮ ಬೋನ್ಸ್ ಅನ್ನ ಎಲ್ಲಿ ಬ್ಲಾಂಕ್ ಆಗೈತಿ ಅಥವಾ ಎಲ್ಲಿ ಮುರಿದೈತಿ ಅನ್ನೋದು ಕಂಡು ಹಿಡಿಯಕ ಎಕ್ಸ್ರೇಸ್ ಯೂಸ್ ಮಾಡ್ತಾರೆ.
ನಿಮಗ್ ಗೊತ್ತೈತಿ ಆಲ್ರೆಡಿ. ಆ ಮಾಡ್ಸ್ಕೊಂಡ್ ಒಂದಿಸ್ ಮಂದಿ ಏನತ್ರಿ ಮಾಡ್ಸ್ಕೊಂಡಿರ್ತೀರಿ, ಎಕ್ಸ್ರೇ ಮಾಡ್ಕೊಂಡಿರ್ತೀರಿ. ಇನ್ನು ಅಲ್ಟ್ರಾ ವೈಲೆಟ್ ರೇಸ್ ಅಂತ ಬರ್ತಾವ. ಇವ ಸೂರ್ಯನಿಂದ ಡೈರೆಕ್ಟ್ ಭೂಮಿಗೆ ಬರುವಂತ ರೇಸ್ ರೀ. ಅಲ್ಟ್ರಾ ವೈಲೆಟ್ ರೇಸ್ ಅಂದ್ರ ಸೂರ್ಯನಿಂದ ನಿರಾತಿತ ಕಿರಣಗಳು ಅಂತಾರ್ರಿ ಕನ್ನಡ ಒಳಗ, ನಿರಾತಿತ ಕಿರಣಗಳು. ಆ ನಿರಾತಿತ ಕಿರಣಗಳು ಯಾವ್ದಂದ್ರ ಅಲ್ಟ್ರಾ ವೈಲೆಟ್ ರೇಸ್ ರೀ. ಇನ್ಫ್ರಾ ರೆಡ್ ರೇಸ್ ಅಂತ ಬರ್ತಾವ. ಇನ್ಫ್ರಾ ರೆಡ್ ರೇಸ್ ಅಂದ್ರ ಅತಿಗೆಂಪು ಕಿರಣಗಳು ಅಂತ ಬರ್ತಾವ್ರಿ. ಅತಿಗೆಂಪು ಕಿರಣಗಳು ಇನ್ಫ್ರಾ ರೆಡ್ ವೇವ್ಸ್ ರೇಸ್ ಅಂದ್ರೆ ಏನ್ರಿ? ಅತಿಗೆಂಪು ಕಿರಣಗಳು ಅಂತಾರ್ರಿ ಅದು. ಅತಿಗೆಂಪು ಕಿರಣಗಳು. ಇವ್ನ ಎಲ್ಲಿ ಯೂಸ್ ಮಾಡ್ತಾರಂದ್ರ ಟಿವಿ ರಿಮೋಟ್ ಒಳಗ, ನಾರ್ಮಲಿ ಟಿವಿ ರಿಮೋಟ್ ಒಳಗ ಅತಿಗೆಂಪು ಕಿರಣಗಳನ್ನ ಯೂಸ್ ಮಾಡ್ತಾರ್ರಿ. ಇನ್ನ ಗಾಮಾ ರೇಸ್ ಅಂತ ಬರ್ತಾವ್ರಿ. ಗಾಮಾ ರೇಸ್ ಕೂಡ ಬರ್ತಾವ್ರಿ. ಇವೇನ್ರಿ ಇನ್ಫ್ರಾ ರೆಡ್ ರೇಸ್ ಅಂತ ಕರೀತಾರೆ. ಅಂದ್ರೆ ಅತಿಗೆಂಪು ಕಿರಣಗಳನ್ನ ಟಿವಿ ರಿಮೋಟ್ ಕಂಟ್ರೋಲ್ ಗಳಲ್ಲಿ ಬಳಸ್ತಾರೆ. ಆನಂತರ ನೆಕ್ಸ್ಟ್ ಹೋಗ್ರಿ. ನೆಕ್ಸ್ಟ್ ದ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಈಸ್ ದಟ್ ಆಫ್ ಅಂತ ಕರೀತಾರೆ. ಬ್ರೆಡ್ ಮೋಲ್ಡ್, ಮೈಕೋಪ್ಲಾಸಮ್, ವೈರಸ್, ಬ್ಯಾಕ್ಟೀರಿಯಾ ಮತ್ ಕರೀತಾರೆ.